ಗೈಸ್ ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ಫ್ಯಾಮಿಲಿ ಇಷ್ಟು ಬೇಗ ರೋಡಿಗೆ ಬರ್ತಾರ ಅಂದ್ಬಿಟ್ಟು. ಅವಾಗ್ಲೂ ಕೂಡ ಇವ್ರ ತಲೆಯಲ್ಲಿ ಬಾಚಿನ್ಗೆ ಇತ್ತು, ಈಗ್ಲೂ ಬಾಚಿನ್ಗೆ ಇತ್ತು. ಏನಕ್ಕಂದ್ರೆ ಇವ್ರಿಗೆ ಬಾಚಕ್ಕೆ. ಇಂತ ಕ್ವಾಲಿಟಿ ಮ್ಯಾನೇಜರ್ ಆದ್ರೆ ಇನ್ನೇನಾಗುತ್ತೆ ಹೇಳಿ. ಬಟ್ಟೆ ಮಾರೋ ಹತ್ರ ಬರ್ತಿದ್ದೀರಾ? ಎಲ್ಲಿ ಯಾರಿಗೆ ಅಂದ್ರೆ ಅವನ ಒರಿಜಿನಾಲಿಟಿ ಬರ್ತಾನೆ ಇವಾಗ. ಒರಿಜಿನಾಲಿಟಿ ನೋಡಿ ನಾಗರಾವ್, ಇದು ನಾಗರಾವ್ ಎಷ್ಟು ಬೇಗ. ಅಯ್ಯೋ ಅಯ್ಯೋ ನೀನ್ ಕಷ್ಟ ನಾನು ನೋಡ್ಬಿಟ್ಟಿದ್ದೀನಿ ನನ್ನ ಮಗನೇ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ನೆನ್ನೆ ಬ್ಲಾಗಲ್ಲಿ ಹೇಳ್ತಿದ್ವಿ ನಾವು. ಇವತ್ತು ನಾನು ಎಲ್ಲ ಫ್ಯಾಮಿಲಿ ಮೆಂಬರ್ಸು, ಅಂದರೆ ಇದು ನಾನು ಸೆಲ್ಫಾಗಿ ಚಾಲೆಂಜ್ ತೊಗೋತಿರೋದು. ಸೊ ಇವತ್ತು ಒಂದು ದಿನದಲ್ಲಿ ಅಂದರೆ 24 ಅವರ್ಸಲ್ಲಿ ನಾವು ಎಷ್ಟು ರೀಲ್ಸ್ ಮಾಡ್ಬೋದು, ಅಂದರೆ ಅದು ಮಾಡೋವೆಲ್ಲ ಒಳ್ಳೆ ಕಂಟೆಂಟ್ ಆಗಿರೋದನ್ನ ಮಾಡಬೇಕು. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ? ಇವಾಗ ಟೈಮ್ ಬಂದುಬಿಟ್ಟು 11:47. ಸೊ ಟೈಮ್ ಇಷ್ಟಿದೆ. ಆ್ಯಂಡ್ ಇವಾಗ ನಾವು 12 ಗಂಟೆಯಿಂದ ಶುರು ಮಾಡಿದ್ರೆ ಇದೇ ನಾಳೆ ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಸೊ 24 ಅವರ್ಸಲ್ಲಿ ನನ್ನ ಒಂದು ಮೈಂಡ್ ಸೆಟ್, ನಾನೊಂದು ಟಾರ್ಗೆಟ್ ಫಿಕ್ಸ್ ಮಾಡಿರೋದು 150 to 200 ಕಂಪ್ಲೀಟ್ ಮಾಡಬೇಕು ಅಂತ. ಐ ಹೋಪ್ 200 ರೀಲ್ಸ್ ಕಂಪ್ಲೀಟ್ ಆಗಲಿ. ಆ್ಯಂಡ್ ಅದ್ರ ಜೊತೆಗೆ 200+ ಇನ್ನೂ ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಹೋಪ್ ಫಾರ್ ಬೆಸ್ಟ್. ಇವಾಗ ನನ್ನ ಜೊತೆಗೆ ಚಾಲೆಂಜ್ ಕೂಡ ಮಾಡ್ತಿರೋದು ನಮ್ಮ ಚಿರು, ಅವನು ಕೂಡ ಮಾಡ್ತಿದ್ದಾನೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಚೋಟ ಮರಿನೂ ಎಬ್ಬರಿಸ್ಬಿಟ್ಕೊಂಡಿದ್ದೀನಿ, ಇವಾಗ ಕರ್ಕೊಬಂದಿನಿ. ಯಾಕಂದರೆ ಅವಳಿಗೂ ನಾಳೆ ಸ್ಕೂಲ್ ಇಲ್ಲ, ಖಾಲಿ ಬಿದ್ದವಳು ಅವಳು ಕೂಡ, ಅದಕ್ಕೋಸ್ಕರ ಕರ್ಕೊಬಂದಿರೋದು. ಅದು 25th ಅಲ್ಲಿವರೆಗೂ ಖಾಲಿ ಬಿದ್ದಿರ್ತಾರೆ. ಇನ್ನೊಂದು ನಮ್ಮ 3 ಜನ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಕ್ಕನೂ ಬರ್ತಾರೆ, ಈ ಕಡೆ ನಮ್ಮ ಮದರ್ ಇಂಡಿಯನೂ ಬರ್ತಾರೆ. ಇವತ್ತು ನಾವು ಈ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀವಲ್ಲ ಗೊತ್ತಿಲ್ಲ. ನಾವು ಈ ಚಾಲೆಂಜ್ ಎಷ್ಟು ಕಂಪ್ಲೀಟ್ ಮಾಡ್ಬೋದು ನಿಮ್ಮ ಪ್ರಕಾರ? ನೀನು ಎಷ್ಟು ಹೇಳಿದೆ ಅಷ್ಟು ಮಾಡೇ ಮಾಡ್ತೀನಿ. ನಿನ್ನ ಪ್ರಕಾರ ಎಷ್ಟು ಮಾಡ್ಬೋದು? ನಾನು ಅಷ್ಟೇ ಅಲ್ಲೇ ಹೇಳಿಲ್ಲ. ಅದೇ ಎಷ್ಟು ಮಾಡ್ಬೋದು? 350. 350 ಅಂತೆ. ಎಷ್ಟು ಕಂಪ್ಲೀಟ್ ಮಾಡ್ಬೋದು 200 ಅಕ್ಕ? ನಾವು ಎಷ್ಟು ಕಂಪ್ಲೀಟ್ ಮಾಡ್ಬೋದು? 200 ಸದ್ಯಕ್ಕೆ ಮಾಡಿ ಇವಾಗ ಕಂಪ್ಲೀಟು. 24 ಅವರ್ಸಲ್ಲಿ 200 ಮಾಡ್ತೀವಿ. ಅಮ್ಮ ಎಷ್ಟು ಮಾಡ್ಬೋದಮ್ಮ ಯಾವಾಗ? ಈ ಒಂದು ದಿನದಲ್ಲಿ ಎಷ್ಟು ಮಾಡ್ಬೋದು ನಾವು? ನಾನು ಏನೋ 20 ಮಾಡಿ ಮನೆ ಕತ್ತೀನಿ ಅನ್ನಿಸ್ತೈತೆ. ಏನು ಅನ್ಕೊಂಬಿಟ್ರ ನಮ್ಮಮ್ಮ? ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಬರ್ರಲ್ಲಿ 3 ಜನ. ಇವಾಗ ನಾವು ಮಧ್ಯರಾತ್ರಿ ಗೈಸ್, ನಾವು ಇವಾಗ ಮಧ್ಯರಾತ್ರಿಲಿ ಪ್ಲಾನ್ ಹಾಕೊಂಡಿರೋದು 20 ವೀಡಿಯೋ ಕಂಪ್ಲೀಟ್ ಮಾಡ್ಬೇಕಂತ. ಅದು ಏನೇನಂತ ನಂಗಂತೂ ಗೊತ್ತಿಲ್ಲ. ನಾವು 3 ಜನ ಇವಾಗ ಹೋಗ್ಬಿಟ್ಟು ಒಂದು ಕಾಂಬೋ ರೀಲ್ನ ಮಾಡ್ತಾ ಇರೋದು. ಆ್ಯಂಡ್ ಇನ್ನು ಯಾವ ಥರ ಪ್ಲಾನ್ ಹಾಕೊಂಡಿದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಹೊಟ್ಬಿಟ್ಟು ಬೇಗ ಮುಗಿಸೋಣ. ನಮ್ಮ ಟೈಮು ಇನ್ನೊಂದು 10 ನಿಮಿಷ ಸ್ಟಾರ್ಟ್ ಆಗುತ್ತೆ. 10 ನಿಮಿಷ ಕೆಳಗಡೆ ಹೋಗ್ಬಿಟ್ರೆ ಮುಗೀತು. ಗೈಸ್ ಹೋದ್ಸಲಿ ನಾವು ಯಾವುದೋ ಒಂದು 3 ತಿಂಗಳು 4 ತಿಂಗಳು ಮುಂಚೆ ಮಧ್ಯರಾತ್ರಿಲಿ ಒಂದು ಶೂಟ್ ಮಾಡಿದ್ವಿ. ಯಾವ ಸಾಂಗ್ ಅದು? ಅದೇ ಸಾಂಗ್ ತಾನೆ. ಅವಾಗ್ಲೂ ಕೂಡ ಇವ್ರ ತಲೆಯಲ್ಲಿ ಬಾಚಿನ್ಗೆ ಇತ್ತು, ಈಗಲೂ ಬಾಚಿನ್ಗೆ ಇತ್ತು. ಏನಕ್ಕಂದ್ರೆ ಇವ್ರಿಗೆ ಬಾಚಕ್ಕೆ ಹಿಂಗೆ ಎಳೆಯೋದು. ಇವ್ನು ನೋಡಿ, ಇವ್ನು ಏನು ಕೇರೇ ಇಲ್ಲ. ಅವ್ನು ಏನು ಅಕ್ಕ ಬಾಚಿ ನೋಡಿ ಹೆಂಗೆ ಬಾಚ್ತೀರ? ಇದು ಬಾಚಿ ಸೆಂಟ್ರ್ ಕ್ರಾಪ್ ಇಂದ ಬಾಚ್ಬಿಡಿ. ಹಿಂಗೆ ಸೆಂಟ್ರ್ ಕಪ್ ಈ ಕಡೆ ಒಂದು, ಈ ಕಡೆ ಒಂದು. ಕೆಳಗಡೆ ಹೋಗ್ತಾ ಇದೀವಿ, ಬನ್ನಿ. ಶಾಂತವಾಗಿ ಮಾಡಬೇಕು, ಬಿಕಾಸ್ ಎಲ್ಲರೂ ಮಲಗಿರ್ತಾರೆ ಇವಾಗ. ಫಸ್ಟು ಟೈಮು ಮಧ್ಯರಾತ್ರಿ ಅಂದರೆ 12 ಗಂಟೆ ಆಗ್ತೈತೆ. ಫಾರ್ಮಲ್ ಸ್ಟೈಪಲ್ಲಿ ರೆಡಿ ಆಗಿದ್ದೀನಿ ಗೈಸ್. ಬೂಟ್ ಶೂ, ಬ್ಲ್ಯಾಕ್ ಪ್ಯಾಂಟು ಆ್ಯಂಡ್ ಈ ಥರ ನಾನು ರೆಡಿ ಆಗಿರೋದು. ಇರಲಿ, ಚೆನ್ನಾಗಿ ಕಾಣಿಸ್ಬೇಕಲ್ವ ಮಧ್ಯರಾತ್ರಿ ಒಂಚೂರು. ಅದಕ್ಕೆ ಗೈಸ್ ಅನ್ಕೋತಾ ಇದ್ದೀನಿ ಇಲ್ಲೇ ಬೆಸ್ಟು ಮಾಡ್ಬೋದು. ನಮ್ಮ ಮನೆ ಮುಂದೆನೇ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ಖಾಲಿ ರೋಡು ಏನೂ ಬರೋದಿಲ್ಲ, ಅಪರೂಪಕ್ಕೆ ಯಾವುದೋ ಒಂದು ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಮಾಡೋದೇ ಬೆಸ್ಟು. ಫೈನಲಿ 12 ಗಂಟೆ ಸ್ಟಾರ್ಟ್ ಆಯ್ತೆ. 12 ಗಂಟೆ ನಮ್ಮ ಮಗನ ಅಮ್ಮ 12 ಗಂಟೆ ಆಯ್ತು. 12 ಗಂಟೆ ಶುರು ಐತೆ ಅಕ್ಕ. ಅವನು ಗೈಸ್ ಅದು ಏನು ಗೊತ್ತಾ, ಮಮ್ಮಿ ಅದು ಸಾಂಗ್ ಇದು ಕೇಳಿದ್ರಲ್ಲ ಸಾಂಗು, ಅದು ವಾಯ್ಸ್ ಡಬ್ ಮಾಡಿರೋದೇ ಇವನು. ಅವ್ರು ಸುಮ್ಮನೆ ಆ್ಯಕ್ಟ್ ಮಾಡಿರೋದಷ್ಟೇ ಅದು, ಬಟ್ ಡಬ್ ಮಾಡಿರೋದು ಇವನು. ನೋಡಿ ಸೇಮ್ ಹಂಗೆ ಐತೆ. ಅಲ್ಲಿ ಹೇಳೋಸರಿ ಅಮ್ಮ. ಪರ್ಫೆಕ್ಟ್ ಗೈಸ್, ಒಂದು ರೀಲ್ ಶೂಟು ಪರ್ಫೆಕ್ಟ್ ಆಗೈತೆ, ಮಾಡಬೇಕಷ್ಟೇ ಇವಾಗ. ಗೈಸ್ ಒಂದು ವಿಡಿಯೋ ಫೈನಲಿ 1 ಅವರ್ಗೆ ಒಂದು ವಿಡಿಯೋ ಮುಗಿಸಿದ್ದೀವಿ. ಇಂಥ ಕ್ವಾಲಿಟಿ ಮ್ಯಾನೇಜರ್ ಆದ್ರೆ ಇನ್ನೇನಾಗುತ್ತೆ ಹೇಳಿ. ಆಂಟಿಗೆ ನಿದ್ದೆ ಮಾಡಬೇಕು, ಆದರೆ ನಾವು ಬಿಡ್ತಾ ಇಲ್ಲ ಅಷ್ಟೇ.
ಗೈಸ್ ಕಾರಲ್ಲಿ ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ಟೈಮ್ ನೋಡಿ 1:19. ಇದನ್ನ ಬೇಗ ಮುಗಿಸಿದ್ವಿ, ಇದು ಈಸಿ ಇತ್ತು ಬೇಗ. ಒಂದ್ ರೀಲ್ ಇಲ್ಲೊಂದು ರೀಲ್ ಮುಗೀತು ಇವಾಗ. 2 ರೀಲ್ ಕಂಪ್ಲೀಟ್ ಆಗಿತ್ತು ಗೈಸ್. ಫೈನಲಿ 2 ರೀಲ್ ಮುಗಿಸಿದ್ವಿ. ಇಲ್ಲಿ ನಾವು ರೀಲ್ ಮಾಡೋದಕ್ಕೆ ಚಿಂತೆ ಪಟ್ರೆ ಇಲ್ಲಿ ನಮ್ಮ ಮೌ ಯಗ್ನಕ್ ಭಯ ಪಡ್ತದ. ಇಲ್ಲಿಂದ ಹಿಂಗ್ ಪಾಸ್ ಆಗಂಗಿಲ್ಲ. ಅಯ್ಯೋ ಯಗ್ನ ಬಂತು, ಅಯ್ಯೋ ಯಗ್ನ ಬಂತು ಅಂತ. 3, 2, 1 ಸ್ಟಾರ್ಟ್ ಮಾ. ರಾತ್ರಿ ಹೊತ್ತು ಸೂರ್ಯ ಬಂದ್ರೆ ನಂಬ್ಕೋಬೇಡ ಮಗ, ಹುಡುಗಿ ಕೂಡ ಹಂಗೆ ಅಂತ ತಿಳ್ಕೊಂಬಿಡು ಮಗ. ಮಗ ಮಗ ನಂದು ಮಗ, ಮಗ ನಂದು ನಂದೇ ಮಗ. ನಮ್ಮ ಹುಡುಗಿನ ಓಡಿಸ್ಕೊಂಡು ಹೋದ್ಮೇಲೆ ನಿಂದೆ ಮಗ, ಮಗ ಮಗ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಮಗ. ಮಗ ಮಗ ಗೊತ್ತಾಯ್ತ ಮಗ. ಯಾಕೋ ನಗ್ತೀಯ ಗೈಸ್? 3ನೇ ರೀಲ್ ಕಂಪ್ಲೀಟೆಡ್. 3ನೇ ತಾನೆ? ಹಾ, 3ನೇ ರೀಲ್ ಫೈನಲಿ 3ನೇ ರೀಲ್ ಕಂಪ್ಲೀಟೆಡ್. ಇವಾಗ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಅಲ್ಲಿ ಇನ್ನೂ ತುಂಬ ರೀಲ್ಸ್ ಮಾಡೋದಿದೆ, ಇನ್ನೂ ಇದೆ ಗೈಸ್. ಈ ರೀಲು ಮಾಡೋದ್ರಿಂದ ನನಗೊಂದು ಬೆನಿಫಿಟ್ ಏನಂದರೆ, ನಾನು ಯಾವುದೇ ರೀತಿ ಇನ್ನೊಂದು ಅಪ್ಕಮಿಂಗ್ ಎಷ್ಟೊಂದು ದಿನಕ್ಕೆ ಪೆಂಡಿಂಗ್ ಇಡಲ್ಲ. ಆರಾಮಾಗಿ ನಾನು ರೀಲ್ಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಬೆನಿಫಿಟ್ ಇದೆ. ಆ್ಯಂಡ್ ಇನ್ನೊಂದು, ಒಂದೇ ದಿನದಲ್ಲಿ ಇಷ್ಟು ರೀಲ್ಸು ಮಾಡಿದ್ದೀವಿ ಅಂತ ಒಂದು ರೆಕಾರ್ಡ್ ಆದರೂ ಸೆಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಆ ಒಂದು ರೆಕಾರ್ಡ್ಗೋಸ್ಕರನೇ ನಾನು ಮಾಡ್ತಾ ಇರೋದು. 2 ಎಸ್ ಮಾಡ್ಬೋದು. ಇವಾಗ 150 ಕಂಪ್ಲೀಟ್ ಮಾಡಿದ್ರೆ ಅಂದ್ಕೊಳ್ಳಿ, ಇನ್ನೊಬ್ರು ಬರ್ತಾರೆ, ಬ್ರೋ ನಾನು ಒಂದೇ ದಿನದಲ್ಲಿ 160 ಮಾಡಿದೆ. ಸೊ ನಮಗೆ ಇನ್ನೊಂದು ಚಾಲೆಂಜ್ ಬರುತ್ತೆ, ಓಹ್ ಇವ್ರು 160 ಮಾಡೋರೆ, ನಾವು ನೆಕ್ಸ್ಟ್ 200 ಮಾಡಬೇಕು. ಈ ಥರ ಇದು ಒಂದು ಎಷ್ಟೊಂದು ಬೆನಿಫಿಟ್ ಇದೆ. ಕನ್ನಡ ಕ್ರಿಯೇಟರ್ಸ್ ಬೆಳೀತಾರೆ. ಎಷ್ಟೊಂದು ಬೆನಿಫಿಟ್ ಇದೆ ಒಟ್ಟಿನಲ್ಲಿ. ಅಪ್ಕಮಿಂಗ್ಗೆ ನಮ್ಗೆ ಯಾವುದೇ ರೀತಿ ಪೋಸ್ಟಿಂಗ್ ಪ್ರಾಬ್ಲಮ್ ಬರಲ್ಲ. ಈಗ ಮಾಡಿರೋ 3 ರೀಲ್ಸು ಕ್ರೇಜಿ ಅಂದ್ಕೊಳ್ಳಿ, ಸಖತ್ತಾಗಿತ್ತು. ಈಗ ನೆಕ್ಸ್ಟು ಮನೇಲಿ 2 ಅಲ್ಲ, ತುಂಬ ಇದೆ, 6-7 ಇದೆ ಮನೇಲಿ ಮಾಡುವ. ಆ್ಯಂಡ್ ಆಲ್ಸೋ ಗೈಸ್ ಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಇವಾಗ 3 ರೀಲಿ ಇದೊಂದು ಶರ್ಟಲ್ಲಿ ಆಯಿತು, ನಂದು ಒಂದು ಶರ್ಟಲ್ಲಿ ಆಯಿತು, ನಮ್ಮ ಚೋಟ ಮರಿ ಟಿ ಶರ್ಟ್ ಆಯಿತು. ನಿದ್ದೆ ಮಾಡೋಂಗಿಲ್ಲ, ಹೋಗಿ ಟಿ ಶರ್ಟ್ ಚೇಂಜ್ ಮಾಡ್ಕೊಂಬರ್ಬೇಕು. ಇವಾಗ ನಿಂದೆ ರೀಲ್ಸ್ 5 ರೀಲ್ಸ್ ಇರೋದು ನಿಂದೆ. ಅಕ್ಕ ಗುಡ್ ನೈಟ್, ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ. ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ನಂಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಮಾಮ್ ನೀನು ಬಂದಿದ್ದೆ ಮಾಮ್, ಖುಷಿ ಆಯಿತು ಮ್ಯಾಮ್. ಮಾಮ್ ಖುಷಿ ಆಯಿತು ಮಾಮ್ ನೀನು ಬಂದಿರೋದಕ್ಕೆ ಮಾಮ್. ಗೈಸ್ ಡ್ರೆಸ್ ಚೇಂಜ್ ಮಾಡಾಯಿತು. ಆ್ಯಂಡ್ ಇವಾಗ ಏನು 3 ರೀಲ್ ಮಾಡಿದ್ದು, ಅದು 2 ಅವರ್ ಟೈಮ್ ತೊಗೊಂಡೈತೆ. ಬಿಕಾಸ್ ನಾವು ಮಾಡಿದ್ದ ಫಸ್ಟ್ ರೀಲೇ ಸಿಕ್ಕಾಪಟ್ಟೆ ಟೇಕ್ಸ್ಗಳಿತ್ತು. ನಾನು ಹೆಂಗಂದರೆ ಮಾಡಿದ್ರೆ ರೀಲ್ಸು ಸಖತ್ತಾಗಿ ಮಾಡಬೇಕು, ಚೆನ್ನಾಗಿರೋ ಥರ ಮಾಡಬೇಕು. ಅದಕ್ಕೋಸ್ಕರ ಅದೇ ಥರನೇ ಯೋಚನೆ ಮಾಡೋದು. ಆ್ಯಂಡ್ ಇವಾಗ ಟೈಮ್ ನೋಡಿ 2 ಗಂಟೆಗೆ ಬೆಡ್ಡಲ್ಲಿ ಹಾಕಿದ್ದಾರೆ. ಬಟ್ ಆದರೂ ನಾನು ನಮ್ಮ ಚೋಟ ಮರಿ ಚಿರು ಇವಾಗ ಇನ್ನೂ ಒಂದು 6-7 ರೀಲ್ಸ್ ಮಾಡಬೇಕು. ಬಿಕಾಸ್ ಇವಾಗ ಎಂಗೇಜಲ್ಲಿ ಎದ್ದಿರೋ ನಾವು 3 ಜನ ಅಷ್ಟೇ, ಎಲ್ಲ ಮಲಗಿದ್ದಾರೆ. ನಾಳೆ ಬೆಳಗ್ಗೆ ಎದ್ದಾದ್ಮೇಲೆ ನಮ್ಮ ಅಮ್ಮನ ಹಿಡ್ಕೊತೀನಿ. ಆವಾಗ ನಾಳೆ ಇರೋದು 10 ಗಂಟೆ ರೆಡಿಯಾಗಿಲ್ಲ ಅಂದರೆ ಇದ್ದಾಳೆ. ಯಾ ನಾವು ಅಂದ್ಕೊಳ್ಳೋಷ್ಟು ಬೇಗ ಆಗಲ್ಲ. ನಾವು ಬೇಗ ಮಾಡಬೇಕು ಅಂತ ಅನ್ಕೋತೀವಿ, ಬಟ್ ಟೈಮ್ ಹಿಡಿಯುತ್ತೆ. ನೋಡೋಣ 24 ಅವರ್ಸ್ ರೆಸ್ಟ್ ಮಾಡ್ಬೋದು ಅಂತ. ನಾನು ಜಸ್ಟ್ 5 ಅವರ್ಸ್ ಮಲಗ್ತೀನಿ ಅಷ್ಟೇ, 6 ಅವರ್ಸ್ ಮಲಗ್ತೀನಿ, ಮತ್ತೆ ಎದ್ಬಿಟ್ಟು ಐ ಕಂಟಿನ್ಯೂ ಮೈ ವರ್ಕ್. ಯಾ ಡೋರ್ನ ಸ್ವಲ್ಪ ಜೋರಾಗಿ ತಟ್ಟಾಕ್ಬಿಟ್ಟು ಮೆಲ್ಲಗೆ ತಡ್ತಿದ್ಯಾ? ಇದೇನ್ರಿ ಬಟ್ಟೆ ಮಾರೋ ಹತ್ರ ಬರ್ತಾಯಿದ್ದೀರಾ? ಎಲ್ಲಿ, ಯಾರಿಗೆ, ಏನಕ್ಕೆ, ಯಾರಿಗೆ ಮಾರ್ತಾ ಇದ್ದೀರಾ ಸರ್? ಅಷ್ಟೇ ಗೈಸ್, ಹುಡುಗರಿಗೂ ಹಿರಿಯರ್ಮ ನಿಮಿಷ, ಹುಡುಗರಿಗೂ ಇಲ್ಲೇ ಡಿಫ್ರೆನ್ಸ್ ಇದೆ ನೋಡಿ. ಹುಡುಗಿರು ತಂದಿರೋ ಬಟ್ಟೆ ನೋಡಿ 7-8 ಬಟ್ಟೆ ಇದೆ, ಅಣ್ಣ ಒಂಟಿ. ಇದು ನಮ್ಮ ಬಾಯ್ಸ್ ಅಂದ್ರೆ. ಅಣ್ಣ ನನ್ನ ಕೈ ಏಟಾಗೈತೆ, ಸ್ವಲ್ಪ ಪಾತ್ರೆ ಐತೆ, ಪಾತ್ರೆ ಉಚ್ಕೊಡ್ತೀಯಾ? 4 ಮಾಡಿದೆ ಗೈಸ್. 4th ರೀಲ್ಸ್ ಡನ್. ಇಲ್ಲಿ ಮನೇಲೆ ಒಂದು ರೀಲ್ ಮಾಡಬೇಕಿತ್ತು, 4th ರೀಲು ಡನ್. ಗೈಸ್ ನಮ್ಮ ಟೀಮ್ ವರ್ಕ್ ಸರಿ ಇಲ್ಲ ಗೈಸ್. ಗೇಮ್ ಆಡ್ತಾ ಕೂತವನೆ ಗೈಸ್. ಎಷ್ಟು ಕಷ್ಟ ಅಂತ ಅವನಿಗೆ ಗೊತ್ತಿಲ್ಲ. ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಅಣ್ಣಂಗೆ, ತಮ್ಮ ಅದನ್ನ ಅಣ್ಣಂಗೆ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಗೇಮ್ ಆಡ್ಕೊಂಡು ಸ್ವಾರ್ಥಿ ಆಗ್ತಾನೆ ಗೈಸ್. ಈ ಥರ ಚಿರಂಜಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ನಾನು ಎಷ್ಟು ಕಳ್ಸಿದೀನಿ, ಇನ್ಸ್ಟಾ ಚೆಕ್ ಮಾಡು. ಆ ಕಡೆ ಕಂಡಿ ನೀನು ಹಿಂಗೆ ನಗಿತಾ ಇರ್ತೀಯ, ಈ ಕೈಯಲ್ಲಿ ಫೋನ್ ಹಿಡ್ಕೊ, ಈ ಕೈಯಲ್ಲಿ ಓಕೆನಾ? ಹಿಂಗೆ ನಕ್ಕೊಂಡು ಹಿಂಗೆ ಕೈ ಬೈ ಮಿಸ್ ಕೊಟ್ಬಿಡ್ತೀಯ, ತಪ್ಪಂತ ಹಿಂಗೆ ಬೀಳುತ್ತೆ. ಹಿಂಗೆ ನಾನು ಅಣ್ಣ ಇದು ಒಂದು ನೀನೇನೋ ಎದುರಿಸ್ಬಿಟ್ನಲ್ಲಪ್ಪ ಗೈಸ್. ಇಲ್ಲೇ ಕೂತ್ಕೊಂಡು ಇನ್ನೊಂದು ಮಾಡಿದ್ವಿ. 6th 5th ರೀಲ್ಸ್ ಡನ್.
ಗೈಸ್ ನಾನು 5th ವಿಡಿಯೋ ಕಂಪ್ಲೀಟೆಡು 6th ವಿಡಿಯೋ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಡ್ರ್ಯಾಗ್ ಮಾಡೋ ಬದಲು ಅಂತ. ಈಗ ಜಸ್ಟ್ ನಾನು ಮತ್ತು ನಮ್ಮ ಚೋಟ ಮರಿ 6th ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ವಿಡಿಯೋ ಕಂಪ್ಲೀಟ್ ಆಗಿರೋದನ್ನ ಎಡಿಟ್ ಕೂಡ ಮಾಡ್ತೀನಲ್ಲ, ಅದು ಫೇವ್ರೇಟ್ಗೆ ಹಾಕ್ತೀನಿ. ಫೇವ್ರೇಟ್ಗೆ ಹಾಕ್ದಾಗ ನಿಮಗೆ ಲೈನ್ ಟು ಲೈನ್ ತೋರಿಸ್ತೀನಿ ಎಷ್ಟು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ ಅಂದ್ಬಿಟ್ಟು. ಎಸ್, ಮತ್ತೆ 7th ರೀಲ್ ಕಂಪ್ಲೀಟೆಡ್ ಗೈಸ್. ಟೈಮು 3 ಗಂಟೆ, 3 ಅವರ್ಗೆ 7 ರೀಲ್ ಕಂಪ್ಲೀಟ್ ಮಾಡಿದ್ದೀವಿ. ಸ್ವಲ್ಪ ಕಷ್ಟನೇ, ಇನ್ನೂ ತುಂಬ ಟೈಮ್ ಇದೆ ಮಾಡುವ. ಗೈಸ್ ಫೈನಲಿ 8th ಕಂಪ್ಲೀಟ್ ಆಯಿತು. ಬಟ್ ಇವಾಗ ನಾವು ಮಲ್ಕೋಬೇಕು. ಬಿಕಾಸ್ ಇವಾಗ ನಾವು ಮಲ್ಕೊಂಡು 9 ಗಂಟೆ 9:30 ಎದ್ದರೆ ಹೆಡ್ಡೇಕ್ ಬರಲ್ಲ, ಆ್ಯಕ್ಟಿವ್ನೆಸ್ ಇರ್ತೀವಿ, ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ. ಪ್ರಾಪರ್ ನಿದ್ದೆ ಮಾಡಿಲ್ಲ ಅಂದರೆ ಅದಕ್ಕೋಸ್ಕರ ಇವಾಗ ನಿದ್ದೆ ಮಾಡ್ತಾಯಿದ್ದೀವಿ. ಗುಡ್ ನೈಟ್. ಇವರು ಇಲ್ಲೇ ಮಲ್ಗ್ತಿದ್ದಾರೆ ನಮ್ಮ ಮನೇಲೆ, ಇಲ್ಲೇ ಮಲ್ಕೊಳ್ಳೋಣ. ಗುಡ್ ನೈಟ್. ಈಗ ಗುಡ್ ಮಾರ್ನಿಂಗ್ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್. ಗುಡ್ ಮಾರ್ನಿಂಗ್ ಬರ್ತೀವಿ. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಆಗಲೇ 9 ಗಂಟೆ ಆಗ್ಬಿಡೈತೆ. ಅದು ಯಾವಾಗ 9 ಗಂಟೆ ಆಗ್ಬಿಡೋದು ನನಗೆ ಗೊತ್ತಿಲ್ಲ. ಇದು ನೋಡಿ, ಇದು ಹೆಂಗೆ ಬಿತ್ಕೊಂಡೈತೆ. ಶುರು ಮಾಡ್ಬೇಕು ಇವಾಗ. ಅವಳು ಡಸ್ಟ್ ಮಾಡ್ತಿರಲಿ, ನಮ್ಮ ಅಮ್ಮನ ಜೊತೆ ಮಾಡ್ಬೇಕು ಇವಾಗ. ಗುಡ್ ಮಾರ್ನಿಂಗ್. ನೀನು ಇವಾಗ ಬೇಗ ಟಕ್ಕಂತ ರೆಡಿ ಆಗಬೇಕು, ಮುಗಿಸ್ಬೇಕು ಇವಾಗ. ನೆನೆ ನಾವು ಮಾಡಿದ್ದು 8 ರೀಲ್ಸ್ ಅಷ್ಟೇ, ಮಲಗಿದ್ದು 3:30ಗೆ. ಕಮಾನ್, ಇವಾಗ ನಾನೇ 2 ಗಂಟೆಗೆ ಮನಿಕಂಡೆ. ಹಲೋ, ಇವಾಗ ನಿನ್ನ ಜೊತೆ ಮಾಡಬೇಕು, ಬೇಗ ಹೋಗು. ನಾನೇ 2 ಗಂಟೆಗೆ ಮನಿಕಂಡೆ. ಇಲ್ಲೇ ಹೋಗಲು 2 ಗಂಟೆ ಅಂತ. ಗೈಸ್ ಫೈನಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಒಂದು ರೀಲ್ ಮುಗಿಸಿದ್ದೀವಿ. ಫೈನಲಿ 9 ರೀಲ್ ಕಂಪ್ಲೀಟ್ ಮಾಡಿದ್ದೀವಿ. ಐ ಡೋಂಟ್ ನೋ ಇವತ್ತು ಇಷ್ಟು ಇಡೀ ದಿನ ಪೂರ್ತಿಲಿ ಎಷ್ಟು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಹೋಪ್ ಫಾರ್ ಬೆಸ್ಟ್. ಶ್ರವಣ್ ಬ್ರೋ ಅವರು ಕಂಪ್ಲೀಟ್ ಮಾಡಿದ್ದು 100. ನಾನು ಲೈಕ್ 1 ಅಥವಾ 2 ಎಕ್ಸ್ಟ್ರಾ ಮಾಡಲೇಬೇಕು ಇವತ್ತು. ಹೆಂಗೆ ಆ ಟೆನಿಕೋಸ್ಟ್ ಅದನ್ನ ಪ್ಲಾನ್ ಹಾಕಿರೋದು. ಮಾಡೋಣ ಗೈಸ್. 9 ರೀಲ್ ಕಂಪ್ಲೀಟ್ ಆಗಿದೆ. ಗಮನ ಕೊಟ್ಟು ಮಾಡು, ಟೆನ್ಷನ್. ಗಾಯ್ಸ್ 10ನೇ ರೀಲ್ ಮುಗೀತು. ಅಂತೂ ಇಂತೂ 11 ಕಾಲಿಡ್ತಾ ಇದ್ದೀವಿ. ಜಿಂಗ್ ಚಾಕ್ ಬರೇ 10ನೇದಕ್ಕೆ ಮುಗೀತು. ಅದೇ ಖುಷಿ ಪಟ್ಟಿವ. ಪಾರ್ಟಿ ಅಂತ ಪಾರ್ಟಿ. ಇನ್ನು 100 ಕಂಪ್ಲೀಟ್ ಮಾಡೋಕ್ಕೆ 90 ಬೇಕು ನಮಗೆ. ಗೈಸ್ ಗ್ಯಾಪಲ್ಲಿ ತಿಂಡಿ ಮಾಡ್ತಾ ಇದ್ದೀವಿ ಗೈಸ್. ನಾವೆಷ್ಟು ನಾವು ನೈಟ್ ಮಲಗಿದ್ದು 3:30 ಅನ್ಸುತ್ತೆ. 4:30, 5:30, 6:30, 7:30, 8:30, 9:30. ಕರೆಕ್ಟಾಗಿ 6:30. ಅದೇ ಕರೆಕ್ಟಾಗಿ 6 ಅವರ್ ನಿದ್ದೆ ಮಾಡ್ಬೇಕು ಮನುಷ್ಯ. ಮಾಡ್ಕೊಂಡಿದ್ದಲ್ವಾ? ಅವಾಗ ಅಷ್ಟೇ ಮಲ್ಕೊಂಡೆ. ಕರೆಕ್ಟಾಗಿ 6 ಗಂಟೆ 6:30 ನಿದ್ದೆ ಮಾಡಿದ್ದೆ ಅಷ್ಟೇ. ಇವಾಗ ಪಟ್ಟಂತ ತಿಂಡಿ ಮುಗಿಸಿ ನೆಕ್ಸ್ಟ್ ಅಮ್ಮನ ಜೊತೆ ಶೂಟ್ ಇದೆ, ಅಮ್ಮನ ಜೊತೆ ಮಾಡಬೇಕು. ನಾವೆಲ್ಲ ವಿಡಿಯೋ ಚಿಂತೆ ಇದ್ರೆ ನಮ್ಮ ಅಮ್ಮ ತಿಂಡಿ ಚಿಂತೆ. ನಮ್ಮಮ್ಮ ಕೊರಿಯನ್ ಮಾತಾಡ್ತಿದೆ. ಎಂತ ಚಿಕ್ಕಮ್ಮನ ಹಾಕುತ್ತಮ್ಮ. ನಿನ್ನೆ ಬಿರಿಯಾನಿ ಇತ್ತಲ್ಲ ಗೈಸ್. ಬಿರಿಯಾನಿ ಜೊತೆಗೆ ಅನ್ನ ಮತ್ತೆ ಸಾಂಬಾರು. ಬಿರಿಯಾನಿ, ಅನ್ನ ಸಾಂಬಾರು. ನಮ್ಮ ಮನೇಲಿ ಸದ್ಯಕ್ಕೆ ಇವತ್ತು ಮೊಸರನ್ನ ಮಾಡಿಲ್ಲ ನಮ್ಮಮ್ಮ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಇವನು ಚಿರು 7:30 ಎದ್ದವನೆ. ನಾನು ಬುಜ್ಜಿ 9 ಗಂಟೆ ಆದ್ರೂ ಇನ್ನೂ ಕಣ್ಣು ಮುಚ್ಕೊಂಡು ಆಗಾಢವಾದ ನಿದ್ದೆ ಇಳಿ. ಇವನು ಬಂದು ಎಬ್ಬರಿಸಿಲ್ಲ ಅಂದ್ರೆ ನಾವು ಎದ್ದೇಳ್ತಿರ್ಲಿಲ್ಲ. ನಮ್ಮಮ್ಮ ಚಿರು ಬಂದಾಗ ಆಂಟಿ ಎಬ್ರಿಸ್ ಆಂಟಿ ಅಂತ ಹೇಳಿದಾಗ ಇರ್ಲಿ ಬಿಡೋ ಮಲಗ್ಲಿ ಅಂತ ಹೇಳ್ತಾರಂತೆ. ಅಮ್ಮ ನಾವು ಚಾಲೆಂಜ್ ಕಣಮ್ಮ ತಗೊಂಡಿರೋದು. ನಾನು 8:30 ಎದ್ದೇಳ್ಬೇಕು ಅನ್ನೋ ಪ್ಲಾನ್ ಹಾಕಿದ್ದು. ಚಾಲೆಂಜ್ ಏನು ಅಂತ ಅನ್ಕೊಂಡೇ ಇಲ್ಲ, ಸೀರಿಯಸ್ ಆಗಿ. ಈ ರೀಲಲ್ಲಿ ನಮ್ಮ ಚಿರು ಇಷ್ಟು ಮುದ್ದಾಗಿ ಅಂದ್ರೆ ಅವನ ಒರಿಜಿನಾಲಿಟಿಗೆ ಬರ್ತಾನೆ ಇವಾಗ. ಅವನದು ಒರಿಜಿನಾಲಿಟಿಗೆ ಬರ್ತಾನೆ ಗೈಸ್ ಇವಾಗ. ನಿಮ್ದು ಗೊತ್ತಿಲ್ಲ ಅವನಿಗೆ ಇದೆ ಇದು ಏನದು ಪಾರ್ಟ್ ಟೈಮ್ ಬಿಸ್ನೆಸ್ ಗೈಸ್. ಗೈಸ್ ಇಲ್ಲಿ ನೋಡಿ, ಇದನ್ನ ಹಾಕಿದ ತಕ್ಷಣ ಅಣ್ಣ ಅಯ್ಯೋ ದೇವ್ರೆ ಏನ್ರಿ ಇದು. ಅಯ್ಯೋ ಗೈಸ್ ನಾನು ಇದೇನೋ ಇದಾಕಿದ್ದೆ, ಖಾರ ಪುಡಿ ಹಾಕಿದ್ದೆ ಬಟ್ಟೆ ಹಿಂದೆಗಡೆ. ಗೈಸ್ ಈ ಡ್ರೆಸ್ ಅಲ್ಲಿ 11 ರೀಲ್ ಕಂಪ್ಲೀಟೆಡ್. ಆಗ್ಲಿಂದ ಕಂಪ್ಲೀಟೆಡ್ ಹೇಳ್ತಾ ಇದೀವಿ, ಪಟ್ ಅಂತ ಕಂಪ್ಲೀಟ್ ಹೇಳ್ಬೇಕು. ಅದಕ್ಕೋಸ್ಕರ 11 ರೀಲ್ ಕಂಪ್ಲೀಟೆಡ್. ಗೈಸ್ ಪಾಪ ಹುಡ್ಗಂಗೆ ಫುಲ್ ಕೆಂಪುಗಾಗ್ಬಿಟ್ಟೈತೆ ಹಿಂದೆಗಡೆ. ಕೆರೆದು ನಮ್ಮ ಬುಜ್ಜಿ ಫುಲ್ ಕೆಂಪುಗಾಗ್ಬಿಟ್ಟೈತೆ. ಅದಕ್ಕೆ ಅಮ್ಮ ಯಾವಾಗ ಕೊಬ್ಬರಣ್ಣೆ ಹಾಕ್ತಾರೆ. ಬುಜ್ಜಿನೇ ಮಾಡಿರೋದು. ಅವಳ ಕೈಯಲ್ಲಿ ಏನೋ ಒಂದು ಇದೈತೆ, ಉಗುರು ಕಟ್ ಮಾಡಿರಲ್ಲ, ಉಗುರದಿಂದ ಎಲ್ಲ 12th reel completed. Guys, 13th reel done. Completed.
ನನ್ ದುಡ್ಡು ಬೇಕೇನೋ ನನ್ ದುಡ್ಡು ಬೇಕಾ ಏನೋ ಮಾಡ್ದೆ ಎಷ್ಟು ಖರ್ಚು ಮಾಡ್ದೆ ಏನೋ ಮಾಡ್ದೆ ಏನ್ ಮಾಡ್ದೆ ಇದೇ ಒಂದು ಹಾಕಾಕ್ ಬಿಡು ಇನ್ನ ಏನೋ ಮಾಡ್ದೆ ಏನೋ 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 ಇನ್ನ ಹಾಕಾಕ್ ಬಿಡು ಹಂಗೆ ಹಾಕಾಕ್ ಬಿಡು 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 ಏನೋ ಮಾಡ್ದೆ ಇನ್ನು ಬಿಡು ಇದು ಬೆನ್ನು ಮೇಲೆ ಬಿಡು ಹಂಗೆ ಬೆನ್ ಮೇಲೆ ಹಂಗೆ ಬಿಡು ಇನ್ನು ಅಂಡ ಮೇಲೆ ಬಿಡು ಹಂಗೆ ಹಂಗೆ ಜೋರ ಹೊಡಿ ಇನ್ನೊಂಚೂರು ನೋಡಿ ಹಾಕಾಕ್ ಬಿಡು ಜೋರ ಹೊಡಿ ಜೋರ ಹೊಡಿ ಹೊಡಿ ಹಾಕಾಕ್ ಇನ್ನು ಹಾಕಮ್ಮ ಇಬ್ರು ಸರ್ ಹಾಕಮ್ಮ ಗಂಡಿಗೆ ಹಂಗೆ ಹೊಡೆದಾಕ್ತೀರ. ಗೈಸ್ ಗ್ಯಾಪಲ್ಲಿ ಒಂದೊಂದು ಆರ್ಡ್ರ್ ಬಂದಿತ್ತು, ಅದನ್ನು ರಿಸೀವ್ ಮಾಡ್ಕೋತಾ ಇದ್ದೀನಿ. ಏನು ಅಂತ ನೋಡೋಣ. ಮೋಸ್ಟ್ಲಿ ನನ್ನ ಪ್ರಕಾರ ಬ್ಯಾಕೇಸ್ ಇರಬೇಕು, ನೋಡೋಣ ಅದೇ ಇರ್ಬೋದು ಮೋಸ್ಟ್ಲಿ, ನನಗೆ ಇದೇ ಗೊತ್ತಿಲ್ಲ. ಏನು ಪ್ಯಾಕೇಜ್ ಅಲ್ಲ ಬ್ಯಾಕೇಸ್, ಅದನ್ನು ನಾನು ಪೋಸ್ಟ್ ಆಫೀಸಲ್ಲಿ ಅಂದರೆ ಪೋಸ್ಟ್ ಕಡೆಯಿಂದ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಮೋಸ್ಟ್ಲಿ ಅದೇ ಇರಬೇಕು, ಇಲ್ಲಾಂದ್ರೆ ಅದಲ್ಲ. ನೋಡೋಣ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನದು ಅದು ಓಪನ್ ಮಾಡಿ ಓಪನ್ ಮಾಡು. ಗೊತ್ತಾಯ್ತು ಬಿಡಿ ಯಾವ ಥರ ಕೇಸು ಅಂತ. ಅದೇ ಓಪನ್ ಮಾಡು. ನನ್ನ 17 Pro Max ಕೇಳಿದ್ದು, ಅದೇನು 17 ಬಂದಿತ್ತು ಒಂದು 17 ಇಷ್ಟು ಸೈಜೇ ಅಲ್ಲ ಅಣ್ಣ. ಅದೇ ನೋಡ್ತಾ ಇದೀನಿ, 17ಗೆ Pro Max ಕೇಳಿದ್ದು 17ಗೆ ಬಂದ್ಬಿಟ್ಟೈತಿ ಇದು. ಸರಿ ಕೊಂಡು ನಂದು ಕಚ್ಚದೆ ನೋಡಿ. ಅರೆ 17 Pro Max ಕೇಳಿದ್ದು 17ಗೆ ಬಂದ್ಬಿಟ್ಟೈತೆ ಗೈಸ್ ಇದು. ಗೈಸ್ ಇದು 17 Pro Max ಆರ್ಡರ್ ಮಾಡಿದ್ದು ಬರೀ 17ಗೆ ಬಂದ್ಬಿಟ್ಟೈತೆ. ಇವಾಗ ವಾಪಸ್ ರಿಟರ್ನ್ ಆಗ್ತದೆ. ನೀನು ಹೇಳಿಲ್ವದ ಗೈಸ್ 14th reel done. ಡನ್ ಈ ನನ್ನ ಮಗನೇ ಕಣಮ್ಮ ಮಾಡಿರೋದು ಇವನೇ. 17th reel done ಗೈಸ್. ಟೈಮ್ 1:15. ಅಪ್ಪ ಇನ್ನು ಎಷ್ಟು ಟೈಮಲ್ಲಿ ನಾವು ಎಷ್ಟು ಮಾಡಬೇಕು, ಹೊರಗಡೆ ಬೇರೆ ಹೋಗ್ಬೇಕಂತ ಇದೀವಿ. ಇನ್ನ ಒಂದು ಇಷ್ಟು ಸ್ವಲ್ಪ ಗೈಸ್. ಇವಾಗ ಸೂರಜ್ KM ಅವ್ರದ್ದು ಈ ಸಾಂಗ್, ಮೊದಲ ಹುಡುಗಿಯು ನೀನೇ. ಈ ಸಾಂಗ್ಗೆ ನಾನು ಮತ್ತೆ ಚಿರು ಒಂದು ರೀಲ್ ಮಾಡ್ತಾ ಇದ್ದೀವಿ. ಇಟ್ಸ್ ಡಿಫಿಕಲ್ಟ್ ಗೈಸ್, ಒಂದು ಅರ್ಥ ಆಯಿತು, ಅಷ್ಟು ಸುಲಭ ಅಲ್ಲ ಮಾಡೋದು. ಆ್ಯಂಡ್ ವಿತೌಟ್ ಟೀಮ್ ಇದು ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದಾಯ್ತು. ಎಸ್, ವಿತೌಟ್ ಟೀಮ್ ಕಷ್ಟಪಟ್ಟು. ಟೀಮ್ ಇತ್ತು ಅಂದರೆ ಪರ್ಫೆಕ್ಟಾಗಿ ಮಾಡ್ಬೋದು, ಟೀಮ್ ಇಲ್ಲಂದ್ರೆ ಪ್ರಾಪರಾಗಿ ಮಾಡೋಕ್ಕಾಗಲ್ಲ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಟೈಮು. ಬಟ್ ಇವಾಗ ನಾವು ಎಷ್ಟಾಗುತ್ತೋ ನೈಟ್ 12 ಗಂಟೆವರೆಗೂ ಕಂಪ್ಲೀಟಾಗಿ ಮಾಡ್ತೀನಿ. ಇನ್ನು ಅಪ್ಪ ಬಂದಮೇಲೆ ಅಪ್ಪನ ಜೊತೆ ಸ್ವಲ್ಪ ಮಾಡೋದಿದೆ, ಹೊರಗಡೆ ಹೋಗ್ಬಿಟ್ಟು ಮಾಡೋದಿದೆ, ಫ್ಯಾಮಿಲಿ 7 ಜನ ಜೊತೆ ಮಾಡೋದಿದೆ. ನಾನು ಮಾಡಿದ್ರೆ ಪ್ರಾಪರ್ ಒಳ್ಳೆ ಕಂಟೆಂಟೇ ಮಾಡಬೇಕಲ್ವ, ಸೊ ಟೈಮ್ ಹಿಡಿತದೆ. ಗೈಸ್ ಫೈನಲಿ ಮತ್ತೆ 18 ರೀಲ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ರೀಲ್ ನಮ್ಮ ಮನೇಲಿ ಕಂಪ್ಲೀಟ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಇನ್ನು ರಿಮೈನಿಂಗ್ ಸ್ವಲ್ಪ ಮಾಡಬೇಕಾಗುತ್ತೆ. ಡಿಫಿಕಲ್ಟ್ ಗೊತ್ತಾಗ್ತೈತೆ ನನಗೆ ಇವಾಗ. ಗೈಸ್ ಒಂದು ಸಾಂಗ್ ಆಡಿದ್ವಿ, 19 ರೀಲು ಕಂಪ್ಲೀಟೆಡ್. ಗೈಸ್ ಇವಾಗ ಒಂದು ರೀಲ್ ಮಾಡ್ಬೇಕಂತ ಇದೀವಿ. ಮಾಮ್ ಆಯ್ತಾ ಎಲ್ಲ? ಈಗ ಒಂದು ರೀಲ್ ಮಾಡ್ಬೇಕು, ಇಲ್ಲಿ ಕುತ್ಕೋಬೇಕು ನೀನು ಇವಾಗ ಒಂದು ರೀಲ್. ಪರವಾಗಿಲ್ಲ, ಇದು ಬರೀ ಆಫ್ ಮಾತ್ರ ಬರುತ್ತೆ. ಅಮ್ಮಂಗೆ ಗೊತ್ತಿಲ್ಲ ಗೈಸ್ ಈ ರೀಲು ಅಂದರೆ ಈ ರೀಲ್ ಟ್ರೆಂಡಿಂಗ್ಗಳೈತೆ, ಬಟ್ ಅಮ್ಮ ನೋಡಿರಲ್ಲ. ಇವಾಗ ನಾವು ಅಮ್ಮನ ಪಕ್ಕದಲ್ಲಿ ಕುತ್ಕೊಂಡು ಜೋರಾಗಿ ಕೂರಿಸಿ ಅಮ್ಮನ ಎಕ್ಸ್ಪ್ರೆಷನ್ ನೋಡೋಗಿರುತ್ತೆ. ನಮ್ಮವ್ ಬರಕತ್ತಾಳ ಅಲ್ಲಲ್ಲೇ ಬರುವ ಪಾಪ ಊಚೆ ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಅಯ್ಯೋ ನಾನೇನೋ ಹೇಳ್ತವೆ ಅಂತ ಕೂತಿದ್ದೀನಿ. ಗೈಸ್ 20 ರೀಲು ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ನಿನ್ನೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇವತ್ತು ಟೈಮು 2:15. ಇವಾಗ 20 ರೀಲ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ನೈಟ್ ಒಂದು ಇನ್ನು ಫ್ಯಾಮಿಲಿ ಇದೆಲ್ಲ ಐತೆ, ಬಾಕಿ ಐತೆ ಮಾಡುವ. ಫ್ಯಾಮಿಲಿ ಮಾಡಿದ್ರೆ ಪಕ್ಕಾ 4 ಅವರ್ 2 ವಿಡಿಯೋ ಮಾಡುವ. ಓಡಿಸ್ಕೊಂಡು 2-3 ರೇಟಿಂಗ್ ಓಡಿಸ್ಕೊಂಡು ಫೈನಲಿ 21th ರೀಲ್ ಕಂಪ್ಲೀಟೆಡ್. ಗೈಸ್ ಇವಾಗ ಹೊರಗಡೆ ಹೋಗ್ಬೇಕು ರೀಲ್ ಶೂಟ್ ಮಾಡೋದಕ್ಕೆ. ರೀಲ್ ಮಾಡಿ 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 ನೆಕ್ಸ್ಟಿಗೆ ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅನ್ನೋದು ಮರ್ತೋಗ್ತೈತೆ. ಅದಕ್ಕೆ ಅಂತಲೇ ಫೋಕಸ್ ಮಾಡಿ ಅದನ್ನು ಮಾಡಿ ಪ್ರಾಪರ್ ಪ್ಲ್ಯಾನ್ ಟೀಮ್ ಜೊತೆಗೆ ಮಾಡ್ತಾರಲ್ಲ, ಆವಾಗ ಮಾಡೋದು ಬೆಸ್ಟ್. ಅದೊಂದು ಅನಿಸ್ತು ಒಟ್ಟಿನಲ್ಲಿ. ಸ್ಟಿಲ್ ಇನ್ನೂ ಟೈಮ್ ಐತೆ, 4 ಗಂಟೆ ಟೈಮ್ ಇವಾಗ, ಇನ್ನೂ ಟೈಮ್ ಐತೆ. ಎಷ್ಟಾಗುತ್ತೆ ಅಷ್ಟು ಮಾಡೋಣ, ವಿಲ್ ಟ್ರೈ ಬೆಸ್ಟ್. ಗೈಸ್ ಇಲ್ಲಿ ನೋಡಿ ಗೈಸ್, ಹೊರಗಡೆ ಜಸ್ಟ್ 1-2-3 ರೀಲ್ ಮಾಡೋದಕ್ಕೆ ಇದು ಅಲ್ಲಿ ನೋಡಿ, ಆ ಬ್ಯಾಗು, ಯಪ್ಪ ದೇವ್ರೆ. ಗೈಸ್ ಹಾವು ನೋಡಿದೆ ಗೈಸ್. ಅಲ್ಲಿ ನೋಡಿ ಹಾವು ನಾಗರಾವ್. ಇದು ನಾಗರಾವ್ ಹಾವಿದೆ ಆಂಟಿ. ಗೈಸ್ ಹಾವು ನಾಗರಾವ್, ಇದು ಫಿಕ್ಸ್. ಇದು ನಾಗರಾವ್ ಇದು. ಯಪ್ಪ
ಇಲ್ಲೇ ನೋಡಿ, ಇಲ್ಲೇ ಹೋಗ್ತೈತೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡು, ಮೂವ್ ಹಾಕೊಂಡು ಹೋಯ್ತೈತೆ. ನಾಗರಾವ್ ಇದು, ಅಲ್ಲಿ ನೋಡು ನಾಗರಾವ್. ಅಯ್ಯೋ ಫಿಕ್ಸು ಗೈಸ್, ಇದು ನಾಗರಾವ್ ಗೊತ್ತಾಗ್ಬಿಡ್ತಿದ್ದು. ಅಮ್ಮ ದೇವ್ರೆ ಗೈಸ್, ಹೊಂಟಾಯ್ತು ಅದರೊಳಗೆ ಹೊಂಟಾಯ್ತು. ಅಯ್ಯೋ ಇಲ್ಲಿಲ್ಲೇ ಓಡಾಡ್ತೈತೆ ಗುರು ಇದು. ಗೈಸ್ ಇಲ್ಲಿರೋರ್ಗೆ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ತಗ್ಸ್ಬೇಕು. ಇವಾಗ ನಮಗೆ ಗೊತ್ತಿಲ್ದಲೇ ಇಲ್ಲಿ ಬಂದ್ಬಿಟ್ಟು, ನಾನು ಇಲ್ಲೇ ಇತ್ತು ನೋಡಿ, ಇಲ್ಲಿಂದನೇ ಪಾಸ್ ಆಯ್ತು. ನಾನು ಅಲ್ಲಿಂದ ಎಗ್ರಿಕೊಂಡು ಬಂದ್ಬಿಟ್ಟಿದ್ರೆ ಯಪ್ಪೋ ಏನ್ ಕತೆ, ಇಲ್ಲಿಂದನೇ ಪಾಸ್ ಆಯ್ತಿತ್ತು ಗೈಸ್. ಹಾಯ್ ಮೇಡಮ್, ಮೂಟೆ ಮಾರೋರು ಬಂದಿದ್ದೀರಿ ಮೇಡಮ್, ಏನ್ ಬೇಕು ಮೇಡಮ್? ಇವಂದೇ ಮೇಡಮ್, ಬನ್ನಿ ಮೂಟೆ ಮಾರೋರು ಬಂದಿದ್ದಾರೆ, ಬನ್ನಿ. ಎಷ್ಟಪ್ಪ ಗೈಸ್, ಏನೇನ್ ತುಂಬ್ಕೊಂಬಂದ್ರು ಗೊತ್ತಾ? ಕೂದ್ಲು ಮಾರೋರು ಬಂದವ್ರೆ ಮೇಡಮ್, ಕೂದ್ಲೇ ಲೇಔಟ್ಗೆ ಹೋಗ್ಬೇಕೀಗ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಗೆ ನಾವು ವಿಡಿಯೋಗಂತ ಟೈಮ್ ಕೊಟ್ರೆ ಟೈಮ್ ಕೊಡ್ತಿದ್ದೆ ನೇಚರ್ ನಮಗೆ ಹೆಲ್ಪ್ ಕೊಡ್ತಲ್ಲ, ಟೈಮ್ ಕೊಡ್ತಾರೆ ನಮಗೆ. ಇವಾಗ ಅಲ್ಲಿ ಟ್ರೈನ್ ಇದೆ, ಟ್ರೈನ್ ಬರ್ತಿದೆ. ಇನ್ನೊಂದು ಗೈಸ್, ಈ ರೀಲ್ ಮಾಡೋ ಜೊತೆಗೆ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡ್ಕೊಂಡು ರೀಲ್ ಮಾಡ್ಕೊಂಡು ಮರ್ತೋಗ್ಬಿಡ್ತೀನಿ. ಕೆಲವೊಂದು ಇನ್ನೊಂದು ಮಿನಿ ವ್ಲಾಗ್ ಬೇರೆ ಮಾಡ್ತಾ ಇದ್ದೀನಿ. ಈ ಮೂರನ್ನು ಒಂದೇ ಟೈಮಲ್ಲಿ ಮಾಡೋದು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ, ಬಟ್ ಸಖತ್ತಾಗೈತೆ, ಒಂಥರ ಮಜಾ ಐತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ರೀಲ್ಸ್ ಮಾಡ್ಬಿಟ್ಟಿದ್ರೆ ಒಂದು ವರ್ಷ ನಾವು ಇದನ್ನೇ ಅಪ್ಲೋಡ್ ಮಾಡ್ಬೋದಿತ್ತು. ಒಂದು ವರ್ಷ ಅಲ್ಲ, 6 ತಿಂಗಳು ಅಷ್ಟೇ. 6 ತಿಂಗಳು ಇಲ್ಲ, 1 ತಿಂಗಳಿಗೆ ಮುಗಿಸಾಕ್ಬಿಡ್ತೀನಿ ನಾನು. A few moments later. ಗೈಸ್ ಇಲ್ಲೊಂದು ನಂದೊಂದು ಸ್ಲೋ ಮೋಷನ್ ವಿಡಿಯೋ ಮಾಡ್ಕೊಂಡೆ. ಸೊ ಟೋಟಲಿ 22 ರೀಲ್ಸ್ ಮುಗ್ದಿದೆ. 22, ಈಗ 23ನೇ ಕಡೆಗೆ ಹೋಗ್ಬೇಕು. ಇನ್ನೊಂದು ಲೇಔಟಿಗೆ ಬಂದ್ವಿ ಮತ್ತೊಂದು ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡಿ ನಿನಗೇನಿಲ್ಲ, ನನಗೂ ಅಷ್ಟೇ. ವಿಡಿಯೋ ಕ್ಯಾಮ್ರಾಮನ್ ಒಂಥರ ಲಿಟ್ಟು ಟಯರ್ಡ್ ಆಗ್ಬಿಟ್ಟೈತೆ. ಮಾಮ ಕೂಚಲಿ, ಅಮ್ಮ ಇಲ್ಲಿ ಕೂತ್ಕೊಳ್ಳೋದು ಬೇಡ, ಅಲ್ಲ ಹೋಗೋಣ ಮಾಮ. ನಾನು ಹೇಳ್ದೆ ನನಗೆ ಕೂತಿದ್ರಲ್ಲ ಆಗಲ್ಲ ಕಣ್ಣ. ಅಲ್ಲ ಇಲ್ಲೇ ಬೆಸ್ಟ್ ಅನ್ಸುತ್ತಮ್ಮ. ಬೇಡ ಇಲ್ಲೇ ಕೂತ್ಕೊ, ಪರವಾಗಿಲ್ಲ. ಅದೆಲ್ಲ ನೀಟಾಗಿ ಕಾಣಿಸ್ತದೆ. ಇಲ್ಲ ಪರವಾಗಿಲ್ಲ ಬಮ್ಮ, ಅಲ್ಲಿ ಇದೈತೆ, ಇದು ಬದಲು ಇಲ್ಲೇ ಕೂತ್ಕೊಂತೆ ಬಾ. ನಿಮ್ಮಂತ ಪಿಳ್ಳೆಗಳನ್ನ ಹಾಕೊಂಡು ವಿಡಿಯೋ ಮಾಡೋದು. ಆ ಕಡೆ ಅವಳಿಗೆ ಹೇಳ್ಬತ್ತೆ. ಕೂತ್ಕೋ ಪರವಾಗಿಲ್ಲ, ಇದಳಮ್ಮ ಅಂತಿದ್ದಾನೆ. ನೀನ್ ವಿಡಿಯೋ ಆನ್ ಮಾಡಿದಾಗ ನೀನ್ ತಲೆ ಓಡ್ಬಿಡೋದು ನನಗೆ ಗೊತ್ತಾಗುತ್ತೆ. ಅಂಡಿ ಕುತ್ಕೋಬೇಡಿ ಅದಳೆ. ಗೈಸ್ ಇವಾಗ ಒಂದು ಶೂಟ್ ಐತೆ. ನಾನು ನಮ್ಮ ಅಮ್ಮ ಜೊತೆ ಒಂದು ರೀಲ್ ಶೂಟ್ ಮಾಡ್ತಾ ಇದೀನಿ. ಇವಾಗ ಒಂದು ಟೇಕ್ ಹೆಂಗಂದ್ರೆ ನಾನು ನಮ್ಮ ಅಮ್ಮನ ಎತ್ಕೊಂಡು ತಿರುಗಿಸ್ಬೇಕು. ಅಯ್ಯೋ ಹಂಗೆಲ್ಲ. ಇವಾಗ 62 63 ಇರೋ ಒಂದು ಮೂಟೆ ಇವಾಗ ಎತ್ತ ಗೈಸ್ ಬನ್ನಿ. ಅದೆಲ್ಲ ಬೇಡ. ಗಾಯ್ಸ್ ಎಲ್ಲ ನೋಡಿ ಚಾಪ್ರೇಚರ್ ಅಂತ. ನಾವು ಈ ಫಸ್ಟ್ PUC ಹಿಂಗೆ ಗೈಸ್ ಫೋಟೋ ಹಿಡಿತಿದ್ದು, ರೋಡ್ ಮೇಲೆಲ್ಲ ಮಲ್ಕೊಂಡು. ಇನ್ನೊಂದು ಹಿಂಗೆ ಗೈಸ್ ನಾವು ಮಲಗ್ತಿದ್ದು. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಅದಕ್ಕೆ ಹೇಳೋದು, ಮನೇಲಿ ಯಾರಾದ್ರೂ ಒಬ್ರು ಅಮ್ಮಂದಿರು ನಮ್ಮ ಜೊತೆ ಬರಬೇಕು. ಅವಾಗ ನಮ್ಮ ಹೋಟೆಲ್ ಖರ್ಚು ಮಾಡೋದು ಬಡ್ಜೆಟ್ ಉಳಿತದೆ. ಇಲ್ಲೇ ತಿನ್ಸ್ಬಿಡು, ಅಡ್ಡೆ ತಿನ್ಸ್ಬಿಟ್ಟು ಸೀದಾ ಮನೆ ಕರ್ಕೊಂಡು ಹೋಗ್ಬಿಡು ಅಷ್ಟೇ. ಗೈಸ್ ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ಫ್ಯಾಮಿಲಿ ಇಷ್ಟು ಬೇಗ ರೋಡಿಗೆ ಬರ್ತಾರ ಅಂದ್ಬಿಟ್ಟು. ಬಂದೇ ಬಿಟ್ಟು ರೋಡಿಗೆ. ಇಷ್ಟು ಆಕ್ಟಿಂಗ್ ಮಾಡ್ತಾಳು ಲೇ ತಮ್ಮ, ನಾರ್ಮಲ್ ಆಗಿ ತಿರ್ಗಿಲ್ಲ. ಇಲ್ಲಿ ಚಿಕ್ಕವಳಿದ್ದಾಗ ಹಿಂಗೆಲ್ಲ ಮಾಡ್ತಿದ್ಲ ಅವಳು. ಇಲ್ಲ, ಈಗ ಕಲ್ತಿರೋದು ಶೋಕಿ. ಏನ್ ಮಾಡೋದು, 6ನೇ ಕ್ಲಾಸ್ಗೆ ಹೋಗ್ತಿದ್ದಂಗೆ ಎಲ್ಲ ಬದಲಾಯ್ತದೆ. ಇನ್ನೇನು 10ನೇ ಕ್ಲಾಸ್ಗೆ ಹೋಗಿದ ತಕ್ಷಣ ನಾನು ಚಿರು ಮರ್ತೇ ಬಿಡೋದೆ. ನೀನ್ ತಿಂದ್ಬಿಟ್ಟು ಮಾತಾಡಲೇ ಅಷ್ಟೇ ಗೈಸ್. ಬುಜ್ಜಿ ಮರ್ತೋಗ್ಬಿಡ್ತಾಳೆ ನಮ್ಮನ್ನೆಲ್ಲ. ನಾನು ಆತರ ಅಲ್ಲ ಗೈ, ಸುದೀಪ್ ಅಣ್ಣ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ. ತೆಗೆದು ನೋಡ್ರಿ ಸುದೀಪ್ ಅಂತ ಬರುತ್ತೆ. ನೆನ್ನೆ ಒಂದು ಬ್ಲಾಗು ಇವನ್ಗೊಂದು ಸ್ವಲ್ಪ ಎಡಿಟ್ ಮಾಡಕ್ ಕೊಟ್ಟಿದ್ದೆ. ಇವಾಗ ಏನಾರ ನಾನು ಇದೇ ವ್ಲಾಗ್ನ ಇವ್ನಿಗೆ ಎಡಿಟ್ ಮಾಡಕ್ ಕೊಟ್ರೆ ಇವ್ನು ಹೇಳಿರೋ ಡೈಲಾಗ್ನೇ ಹೈಪ್ ಕೊಡ್ತಾನೆ ಗೈಸ್. ಇವಾಗ ಹೇಳಿದ ತಕ್ಷಣ ಇಲ್ಲಿ ಸನಿಹ ಉಂಟು ಅಂತ ಈ ವ್ಲಾಗ್ ಎಡಿಟ್ ಆನೆ ಗೈಸ್.
ಹಂಗೆಲ್ಲ ಕೊಡಲ್ಲ ಚಿರಗ, ಅವ್ನು ಓದ್ಬೇಕು ಅವನು. ಜನ ಮರಳು ಇಲ್ಲ ಸಾರಿ ಗೈಸ್, ನಮ್ಮ ಚಿರದು ಅಂತೂ ಇಂತೂ ಅಣ್ಣಂದು 5,000 ಕಂಪ್ಲೀಟ್ ಆಗಿದೆ. ಅಲ್ಲ ಏನ್ ಎಷ್ಟು ಸಿಂಪಲ್ ಆಗಿ 10K ಗೈಸ್. ನಾನ್ 10K ಮಾಡ್ತಿರೋ ಟೈಮಲ್ಲಿ ಎಷ್ಟು ಪರದಾಡಿದ್ದೀನಿ, ಎಷ್ಟು ಬೇಗ. ಅಯ್ಯೋ ಅಯ್ಯೋ ನಿನ್ ಕಷ್ಟ ನಾನು ನೋಡ್ಬಿಟ್ಟಿದ್ದೀನಿ ನನ್ನ ಮಗನೇ. ಆದ್ರೆ ಗೈಸ್ ಈ ಅಣ್ಣ ವ್ಲಾಗಲ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡಿದಕ್ಕೆ ತಾನೇ ಗೈಸ್ ನೀವು ಬಂದು ಇಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಇಲ್ಲ ಸುಮ್ಮನೆ ಫಾಲೋ ಮಾಡಾಕ್ತಿಲ್ಲ ನಿಂತ. ಅದೇ ಕರೆಕ್ಟ್ ಗೈಸ್, ನಾನು ತೋರಿಸಿಲ್ಲ ಅಂದಿದ್ದೀರಾ ಪಾಪ ಚಿರು. ಎನಿವೇಸ್ 5K ಕೊಡಮ್ಮ ಕೈನಾ. 5K ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ, ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ 10K ಪಾರ್ಟಿ. ನನ್ನ ಮಗ ನಂದು 50K 100K 150 ಯಾಕೆ ಆದಾಗ ಎಲ್ಲ ಪಾರ್ಟಿ ಕೇಳ್ತೀನಿ. ಒಂದು ಇವಾಗ ಆಗ್ತಿದ್ದಂಗೆ ಕೇಳ್ತಾ ಇರ್ತೀನಿ ನನಗೆ. ಗೈಸ್ ಒಂದು ಐಸ್ ಕ್ರೀಮ್ಗೋಸ್ಕರ ಅಣ್ಣ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನೇ ತಿಂದಾಕ್ಬಿಟ್ಟು ಎಲ್ಲ ತಿಂದಾಕ್ಬಿಟ್ಟ ನೋಡಿ. ಅಲ್ಲ ಮೆಣಸಿನ್ಕಾಯಿ ಐತೆ ನೋಡಿ, ಆ ಮೆಣಸಿನ್ಕಾಯಿ ಇಲ್ಲ ತಿಂದ್ರೆ ಕೊಡ್ತೀವಪ್ಪ, ತಿಂದ್ರೆ ಕೊಡ್ತೀವಿ. ಗೈಸ್ ಇಲ್ಲಿ ನೋಡಿ ಗೈಸ್, ಮತ್ತೆ ಚೋಟ ಮರಿ ಹತ್ಲು ಹೇಳ್ತೀನಿ ಅಳಿಸ್ಬೇಡ ಈ ನನ್ನ ಮಗಂಗೆ ಅಂದ್ಬಿಟ್ಟು ಮತ್ತೆ ಅಳ್ತಾಳೆ. ಅಳಿಸ್ಬಿಟ್ಟು ಯಪ್ಪ ಸೀರಿಯಸ್ಲಿ ಇಲ್ಲಿ ನೋಡಿ, ಬರ್ರಿ ಅಳ್ಸದೆ. ತಂಗಿನ ಯಾವತ್ತಾದ್ರೂ ಖುಷಿಯಾಗಿಡೋದು ನಾವು ನೋಡಿದ್ಯಾ? ಕಮೆಂಟ್ ಅಲ್ಲಿ ಒಂಚೂರು ಬೈರಿ ಗೈಸ್ ಒಂಚೂರು. ಇಲ್ಲಿ ನೋಡಿ ಬರ್ರಿ ಅಳ್ಸದೆ ನೋಡಿ. ಆಕ್ಟಿಂಗು ಏನ್ ಆಕ್ಟಿಂಗ್ ಮಾಡ್ತಾನೆ ಬುಜ್ಜಿ, ಆಕ್ಟಿಂಗು. ಅಪ್ಪ ಆಸ್ಕರ್ ಅವಾರ್ಡ್ ಕೊಡ್ತೀನಿ ಬಿಡೋಣ. ಆಯ್ತಣ್ಣ ಆಸ್ಕರ್ ಅವಾರ್ಡ್ ಕೊಡ್ತೀನಿ, ನನಗೋಸ್ಕರ ಹೋದ್ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಇಷ್ಟೊತ್ತಿನ ಮಗ ಅಂದ್ಮೇಲೆ ನನ್ನ ಆಂಟಿ ಅಲ್ದೇನು ಹುಡುಗಿನ. ಗೈಸ್ ಫೈನಲಿ ಶೂಟ್ ಎಲ್ಲ ಮುಗೀತು. 2 ರೀಲ್ ಮಾಡಿದ್ದು ನಾವು, ಐ ಥಿಂಕ್ 2 ರೀಲು. ಆಗಲ್ಲ ಗೈಸ್, ಲಿಟ್ರಲಿ ಸಿಕ್ಕಾಬಿಟ್ಟೆ ಹೊಡಿದ್ದೀನಿ. ಬಟ್ ದಿಸ್ ಈಸ್ ದ ಗುಡ್ ಎಕ್ಸ್ಪೀರಿಯನ್ಸ್, ಮಸ್ತ್ ಎಕ್ಸ್ಪೀರಿಯನ್ಸ್, ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಖುಷಿ ಆಯಿತು ಇದನ್ನು ಮಾಡಿ. ನೆಕ್ಸ್ಟು ಈಗ ನಂಗೆ ಏನೇನಂತ ಎಲ್ಲ ಗೊತ್ತಾಗೈತೆ. ನೆಕ್ಸ್ಟ್ ಆಗಿ ನಾನು ಮತ್ತೆ ಇದನ್ನೇ ಚಾಲೆಂಜ್ ತಗೋತೀನಿ, ಸೊ ದಟ್ ಇದಕ್ಕಿಂತ ಇನ್ನೂ ಜಾಸ್ತಿ ಮಾಡ್ತೀನಿ. ಟೀಮ್ ವರ್ಕ್ ಇದ್ದರೆ ಪಕ್ಕ 100 ಅಲ್ಲ 200 ಮಾಡ್ತೀವಿ. ಸಿಂಗಲ್ಲಾಗಿ ನಾವೇ ಎಲ್ಲ ಯೋಚನೆ ಮಾಡಬೇಕು ಅಂತಿದ್ರೆ ಅವಾಗ ಇಷ್ಟ ಆಗೋದು ಅಷ್ಟೇ. ಬೆಟರ್ ನೀವು ಯಾರಾದರೂ ಕ್ರಿಯೇಟರ್ಸ್ ಟ್ರೈ ಮಾಡ್ತೀರಂದರೆ ಟ್ರೈ ಮಾಡಿ ಗೈಸ್. ನಾನು ಇನ್ನೂ ಹೇಳಿಲ್ಲ ನಂದು ಎಂಡ್ ಆಫ್ ದಿ ಡೇ ಎಷ್ಟು ಮಾಡಿದ್ದೀನಿ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕೂ ಮೇಲೆ ಒಂದ್ಸಲ ಟ್ರೈ ಮಾಡಿ ನೋಡೋಣ 24 hours ಚಾಲೆಂಜ್. ಗೈಸ್ ಇಲ್ಲಿ ನೋಡಿ ನಮ್ಮ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ ಅಕ್ಕ ಎಷ್ಟು ಖುಷಿಯಾಗೋರು ನೋಡಿ. ಅಯ್ಯೋ ಏನಕ್ಕೆ ಶವರ್ ಎಲ್ಲ ಯಪ್ಪ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಕಂಟ್ರೋಲ್ ಇಲ್ಲೇ ಇರ್ತೀನಲ್ಲ ಕೈ ಎಲ್ಲ ಹೋಗ್ತೀನಿ. ಬಟ್ ಅಂದ್ರೆ ಯಾವಾಗ ಅನ್ಕೊಂತಿದ್ದೆ ನಾನು, ಯಾವಾಗಾದ್ರೂ ಒಂದ್ಸಲಿನಾದ್ರೂ ನೀವು ವಿಡಿಯೋ ಮಾಡ್ತೀರ ಗೊತ್ತಲ್ಲ ಮಟ್ಕಫ್ ಕಫೆ, ಹೌದೌದೌದು, ಅಲ್ಲೂ ಎಷ್ಟೋ ಸರಿ ಹೋದ್ರೆ ಸಂಜೆ ಹೊತ್ತು ಸಿಗ್ತಾರೇನೋ ಅನ್ಕೊಂಡು ಹೋಗ್ತಾರೆ. ಒಬ್ಬ ಅಂತೂ ಇಂತೂ ಗೈಸ್ ಹಿಂಗ್ ರೋಡಲ್ಲಿ ಹೋಗ್ತಾ ಇದೆ ಕಾರಲ್ಲಿ ನಾನು. ಅವ್ರ ಗಾಡಿ ಅಲ್ಲಿ ನೋಡಿ, ಅವ್ರ ಗಾಡಿ ನೋಡಿ ಅಲ್ಲಿ ನಿಲ್ಸ್ಬಿಟ್ಟು ಓಡ್ ಬಂದಿದ್ದಾರೆ. ಖುಷಿ ಆಯ್ತು ಅಕ್ಕ ಮಾತಾಡ್ಸಿ. ಮನೇಲಿ ನೋಡಿದ್ರೆ ನನ್ನ ತಂಗಿ ಅಂತೂ ಫುಲ್ ಶಾಕ್ ಆಗ್ತಾಳೆ. ನಾನು ಅಷ್ಟು ಕ್ರೇಜ್ ನಿಜ ಹೆವಿ. ನನ್ ಡೈಲಿ ನೀವ್ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಕಾಯ್ತಿರ್ತೀನಿ. ಸಂಜೆ ಕಂಪ್ನಿ ಬಿಟ್ಟು ಇಲ್ಲೇ ಕಂಪ್ನಿ ಇರೋದು, ಕಂಪ್ನಿ ಬಿಟ್ಟು ಮನೆಗೆ ಹೋಗಿದ ತಕ್ಷಣ ನಾನು ಫಸ್ಟ್ ನೋಡಿದೆ ನಿಮ್ ವ್ಲಾಗ್ಸ್, ಮತ್ತೆ ಮಿನಿ ವ್ಲಾಗ್ಸ್ ಇಷ್ಟೇ ನೋಡಿದೆ. ಮೊನ್ನೆ ಕ್ರಿಕೆಟ್ ಸೂಪರ್ ಆಗಿತ್ತು, ಎವ್ವಿ ಇಷ್ಟಪಟ್ಟೆ ನಾವು. ಹೌದಾ? ಎವ್ವಿ ನಿಜ ಮಸ್ತ್ ಇತ್ತು. ಥ್ಯಾಂಕ್ ಯು ಅಕ್ಕ, ಖುಷಿ ಆಯ್ತು. ಚಟಮರಿ ನೀವು ಸೂಪರ್ ಆಗಿದೆ, ಚೆನ್ನಾಗಿದೆ. ಹಿಂಗೆ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿದೆ ನೀವು. ಹಿಂಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ನಮ್ಮ ಮೇಲೆ. ನಿಮ್ಮ 2 ಫ್ಯಾಮಿಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಈ ತರ ಇರೋದೇ ದೊಡ್ಡ ವಿಷಯ. ನಮ್ಮ ಫ್ಯಾಮಿಲಿಗಳಲ್ಲೇ ಹಿಂಗಿರೋದಕ್ಕಾಗಲ್ಲ, ಅಂತಂದ್ರೆ ನೀವು ಎಷ್ಟು ಚೆನ್ನಾಗಿದ್ದೀರಲ್ಲ ಅದೇ ಖುಷಿ. ನನ್ ನಿಜವೂ ಅದೆಲ್ಲ ನಿಮ್ಮ ಆಶೀರ್ವಾದ ಚಿಕ್ಕ ಬೆಲೆ ಇರಬೇಕಾಯ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಕ. ನೀವೆಲ್ಲಿರೋದು? ನಮ್ದು ಇಲ್ಲೇ ದೊಡ್ಡಾಗಡೆ, ಬಟ್ ನನ್ನ ಕಂಪ್ನಿ ಬಂದು ಇಲ್ಲೇ ಬ್ಲಿಂಕಿಟ್ ಅಲ್ಲಿ ವೇರೋಸಲ್ಲಿ ಕೆಲಸ ಮಾಡ್ತಾ ಇರೋದು ನಾನು. ಬಟ್ ನಂಗೆ ನಿಜ ನಾನು ನಿಜ ಫುಲ್ ಮುಂದೆ ಹೋಗ್ಬಿಟ್ಟಿದ್ದೆ. ನೀವು ಅಲ್ಲಿ ಟರ್ನಿಂಗ್ ಆದ್ರೆ ಗೊತ್ತಾ, ಅಲ್ಲಿ ಕರ್ದೆ ಅಯ್ಯೋ ಸುದೀಪ್ ಅವ್ರು ಅಂದ್ಬಿಟ್ಟು ಹಂಗೆ ತಿರ್ಸ್ಕೊಂಡು ಹಂಗೆ ಬಂದೆ. ನಾನು ಹಂಗೆ ಹೋಗೋ ಟೈಮಲ್ಲಿ ಆದ್ರೆ ಪರವಾಗಿಲ್ಲ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಅವ್ರು ನೋಡ್ಕೊಂಡೇ ಬರ್ಬೇಕು ಅಂತ ಬಂದೆ. ಥ್ಯಾಂಕ್ ಯು. ಯಾರ್ಯಾರು ನೋಡ್ತಾರೆ ನಿಮ್ಮ ಮನೇಲಿ? ನಮ್ಮ ಮನೇಲಿ ಎಲ್ಲರೂ ನೋಡ್ತಾರೆ, ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲರೂ. ಅಪ್ಪ ಅಮ್ಮ ತಂಗಿ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ನೋಡ್ತಾ ಇರಿ, ಖುಷಿಯಾಗಿರಿ. ಹೇಳಿದ್ದೀನಕ್ಕ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಚಿಕ್ಕ ಮಕ್ಕಳಂತೂ ಚಿಕ್ಕ ಮಕ್ಳು ರಜಕ್ಕೆ ಬಂದಾಗಂತ ಅವ್ರು ನಾನು ಹೋದ್ರೆ ಫೋನ್ ಸಂಜೆ ನೈಟ್ ಮಲ್ಗೋ ಬ್ಲಾಗ್ಸ್ ನೋಡೇ ಮಲ್ಗೋದು. ನೋಡ್ ಮಮ್ಮಿ ಅಂತ ಅವರು ಅದನ್ನೇ ನೋಡಿ ಮಾಡ್ಕೊಂಡಿದ್ರು. ನಿಮ್ ವಿಡಿಯೋ ನೋಡ್ಬಿಟ್ಟು ಅವ್ರು ಮಲಗಿಸ್ತಿದ್ದೆ ನಾನು. ಅಯ್ಯೋ ಅವ್ರು ಅದನ್ನ ನೋಡ್ಬಿಟ್ಟು ಮಲ್ಕೊಂತ ಇದ್ರು ಅವರು. ನನ್ಗೆ ಹೆಂಗಾಗ್ತಿದೆ ಅಂತಂದ್ರೆ
ಇವಾಗ ಈ ಪುನೀತ್ ಅವರು ಯಶ್ ಅವರು ಅವ್ರಿಗ್ಲಂತೂ ನಮ್ಗೆ ಸಿಗೋದು ಒಬ್ಬೊಬ್ಬ ಸೂಪರ್ ಸೂಪರ್ ಎಷ್ಟು ಮಾತಾಡಿದ್ರು ಅಕ್ಕ ನಮ್ಮ ಬಗ್ಗೆ ಖುಷಿ ಆಯ್ತೈತೆ ಗೈಸ್ ಕೇಳಿ. ನನಗೆ ಖುಷಿ ಆಗ್ತಿದೆ, ನಿಮಗೆ ಖುಷಿ ನಮಗೂ ಖುಷಿನೇ, ನೀವೆಲ್ಲಿ ಈ ಥರ ಎಲ್ಲ. ಈಗ ನಾವು ಇವಾಗ ವಿಡಿಯೋಸ್ ಈಗ ಬೆಳಗ್ಗೆಯಿಂದ ಇವತ್ತು ಇರ್ಲಿ ಕೂತ್ಕೊಳ್ಳಿ ಪರವಾಗಿಲ್ಲ. ಬೆಳಗ್ಗೆಯಿಂದ ಇಲ್ಲಿವರೆಗೂ ವಿಡಿಯೋಸ್ ಮಾಡ್ತಾನೆ. ನಾನು 24 hours ಚಾಲೆಂಜ್ ಬೇರೆ ತೊಗೊಂಡಿದ್ದೀನಿ, ಎಷ್ಟು ವಿಡಿಯೋಸ್ ಮಾಡ್ತೀನಿ ಅಂದ್ಬಿಟ್ಟು. ಬೆಳಗ್ಗೆಯಿಂದ ಟಯರ್ಡಲ್ಲೇ ಇದ್ದೀನಿ. ಈ ಥರ ಎಲ್ಲರೂ ಫುಲ್ಲು ಟಯರ್ಡ್ ಆದಾಗ ಯಾರಾದರೂ ಒಬ್ರು ಬಂದು ಹಿಂಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆಗುತ್ತೆ, ಅವಾಗ ಇನ್ನೂ ಜಾಸ್ತಿ ಮಾಡ್ಬೇಕನ್ಸುತ್ತೆ. ಹೌದು, ಅದೊಂದು ಇನ್ಸ್ಪಿರೇಷನ್ಸ್ ನಿಮ್ಗೆ ಹೌದೌದು, ಅದು ಕರೆಕ್ಟ್. ಅನ್ನೋದಕ್ಕೆ ಖುಷಿ, ತುಂಬಾ ಖುಷಿ ಆಯ್ತು. ಮತ್ತೆ ಸಿಗೋಣ. ಮತ್ತೆ ಇಲ್ಲೇ ಇರ್ತೀವಿ, ಎಲ್ಲೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ, ಓಡಾಡ್ತಿರ್ತೀವಿ. ಲೋಕಲ್ ಆಗಿ ನಾನೇ ನೋಡಿನ ಅನ್ಕೊಂತಿದ್ದೆ. ನನಗೂ ಎಷ್ಟೋ ಜನ ಆಲ್ಮೋಸ್ಟ್ ಎಲ್ಲರೂ ಓಡಾಡ್ತಿರ್ತಾರೆ, ಬಟ್ ಅಷ್ಟೊಂದು ನನ್ಗೆ ಇರ್ಲಿಲ್ಲ. ಬಟ್ ನಾನು ಯಾವಾಗ ನೋಡ್ತೀನಲ್ಲ, ಡೈಲಿ ನೋಡ್ತೀನಲ್ಲ, ಬಟ್ ಒಂದು ಸಲಿನಾದ್ರೂ ಮೀಟ್ ಮಾಡಲೇಬೇಕು. ಇನ್ನೊಂದ್ಸಲಿ ರಾಯರ ಆಶೀರ್ವಾದ ಇದ್ರೆ ಸೀರಿಯಸ್ಲಿ ಆಗ್ತೀನಿ. ದೊಡ್ಡ ಮಾತು ಹೊರ ಕೊಟ್ರೆ ಇಲ್ಲ ನೀವು ನೋಡಿ. ಅಯ್ಯೋ ದೊಡ್ಡ ಮಾತು. ಥ್ಯಾಂಕ್ ಯು ಅಕ್ಕ. ಇರ್ಲಿ, ಎನಿವೇಸ್ ಇಲ್ಲೇ ಇರ್ತೀವಿ, ಓಡಾಡ್ತಿರ್ತೀವಿ, ಸಿಗ್ತಾ ಇರೋಣ. ತುಂಬಾ ಖುಷಿ ಆಯ್ತು. ತುಂಬಾ ಬಾಯ್. ಹುಷಾರು ಅಕ್ಕ, ಹುಷಾರು ಅಕ್ಕ. ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೇಳಿದೆ ಅಂತೇಳಿ ಕೇಳಿದ್ದೀನಿ. ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಕಾಯ್ತಿರ್ತೀನಿ. ತೋರಿಸ್ತೀನಿ. ಇದು 24 hours ರೀಲ್ಸ್ ಚಾಲೆಂಜ್ ಅಂತ ಬರುತ್ತೆ, ಆ ಒಂದು ಬ್ಲಾಗ್ ಅಲ್ಲಿ ಇದು ಬರುತ್ತೆ. ಥ್ಯಾಂಕ್ ಯು. ಹುಷಾರಕ್ಕ, ಬೈಕಲ್ಲಿ ಹೋಗ್ತಾ ಇದ್ದೀರಾ? ಪೂರ್ತಿ ತೋರಿಸ್ತೇನೆ ನಿಜ. ನಾನು ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲ ಹಾಕ್ತೀನಿ. ನಾನು ಅಷ್ಟು ಖುಷಿ ಆಗಿದ್ದೀನಿ. ನಾನು ಮಾತ್ರ ತುಂಬಾ ಹ್ಯಾಪಿ ಆಯ್ತು. ಹುಷಾರಾಗಿ ಓಕೆ. ಥ್ಯಾಂಕ್ ಯು ಓಕೆ. ಹುಷಾರಕ್ಕ, ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಅಕ್ಕ. ಬಾಯ್. ಹುಷಾರು. ಬಾಯ್ ಅಕ್ಕ, ಬಾಯ್. ಗೈಸ್, ಅಯ್ಯೋ ಬಿಗ್ಗೆಸ್ಟ್ ಸಬ್ಸ್ಕ್ರೈಬರ್ ಅನ್ಕೊಳ್ಳಿ. ಈ ತರ ಎಲ್ಲ ಇದ್ರೆ ಒಂಥರ ಬೆಸ್ಟ್ ಮೂಮೆಂಟ್, ಖುಷಿ ಆಗ್ತಿರುತ್ತೆ. ಈಗ ನೋಡಿ, ಅವರು ರೋಡಲ್ಲಿ ಹೋಗ್ತಿರ್ಬೇಕಾದ್ರು ಕೂಡ ಖುಷಿಯಿಂದ ಹೋಗ್ತಿರ್ತಾರೆ ನೋಡಿ. ಏನಾದ್ರು ಒಂದು ಮಾತಾಡ್ಕೊಂಡು ಖುಷಿಯಿಂದ ಹೋಗ್ತಿರ್ತಾರೆ. ನನಗೆ ಒಂಥರ ಕಣ್ಣಲ್ಲಿ ನೀರೇ ಬರ್ತೈತೆ. ಆ ಮಗು ನಮ್ಮನ್ನು ನೋಡಿ ಎಷ್ಟು ನಡಗಿ. ದೇವರು ನಾನು ಈ ಡೈಲಿ ವ್ಲಾಗ್ಸು ಒಂದು ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ, ಬಿಡ್ತಾನೆ ಇಲ್ಲ. ಆಮೇಲೆ ಯಾಕೆ ನಾನು ವಿಡಿಯೋಸ್ ಎಲ್ಲ ಬಿಡಲ್ಲ ಕ್ವಿಟ್ ಮಾಡಲ್ಲ ಅಂತ ಒಂದು ರೀಸನ್ ಅಂದ್ರೆ ಇದಕ್ಕೆ ಗೈಸ್. ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ಖುಷಿಯಾಗಿರ್ತಾರೆ, ಕೇಳಿ ಖುಷಿ ಆಗ್ಬಿಡುತ್ತೆ ನನಗೆ. ಪಾಪ ಅಲ್ಲ, ಅಮ್ಮ ನನ್ನ ತಂಗಿ ಹೇಳ್ತಾ ಹಿಂದೆಗಡೆ ಸಿಕ್ಬಿಟ್ಟಾಗಿಲ್ಲ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಅವ್ರ ಹೆಸರು ಕೇಳೋದೇ ಮರ್ತೋದಾಯ್ತು. ಇಂಥ ಇದರಲ್ಲಿ ಹೆಸರು ಕೇಳೋದೇ ಮರ್ತೋಗ್ಬಿಟ್ನಲ್ಲ, ಹೆಸರು ಏನಂತ ಕೇಳೋದೇ ಮರ್ತೋಗ್ಬಿಟ್ಟೆ ಗೈಸ್. ಬಟ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ಮಾತಾಡ್ಸಿ. ಅಂದ್ರೆ ಈ ತರ ಎಲ್ಲ ತುಂಬಾ ಅಂದ್ರೆ ಹೇಳ್ಕೊಳಕ್ಕಾಗಲ್ಲ ಬಿಡಿ ಇದನ್ನ. ಈಗ ನೋಡಿ, ಇವಾಗ ನಾನು ಈಗ ಎಷ್ಟು ಸಿಕ್ಕಾಪಟ್ಟೆ ಟಯರ್ಡ್ ಇದೆ ಗೊತ್ತಾ, ಹೆವಿ ಟಯರ್ಡ್ ಇದೆ. ಚಿರುನ್ ಕೇಳಿಬೇಕಾರೆ ಎಷ್ಟು ಹೆವಿ ಟಯರ್ಡ್ ಇದೆ. ಇವಾಗ ನೋಡಿ, ಫುಲ್ ಆಕ್ಟಿವ್ ಆಗ್ಬಿಟ್ಟೆ ನಾನು ನೋಡ್ಬಿಟ್ಟು. ಬೆಳಗ್ಗೆಯಿಂದ ಬರೀ ರೀಲ್ ಶೂಟ್ ಈ ರೀಲ್ ಟೋಟಲ್ ನಾವು ಗ್ಯಾಪೇ ತಗೊಂಡಿಲ್ಲ. ಇವತ್ತು ಫುಲ್ ವರ್ಕೌಟ್ ಡೇ ಆಗ್ಬಿಟ್ಟಿದೆ. ನೈಟ್ ಇಂದ ಸ್ಟಾರ್ಟ್ ನಮ್ದು. ಯಪ್ಪ, ರಾತ್ರಿ ನಿದ್ದೆನೂ ಕಮ್ಮಿ, ನಿದ್ದೆ ಹೋಗ್ಬೇಕು. ಅಲ್ಲಿ ಫುಲ್ಲು ಟೆನ್ಷನ್ ಅಲ್ಲೆಲ್ಲ ಮಾಡಿ ಅಂತೂ ಇಂತ ನಾವು 24 ರೀಲ್ಸ್ ಕಂಪ್ಲೀಟ್ ಮಾಡಿದ್ವಿ. ಆರಾಮಾಗಿ 1 hour 2 hour ಮೂವಿ ನೋಡ್ಬಿಡ್ತಿದ್ದೆ. ಬರೀ 15 ನಿಮಿಷಕ್ಕೆ 20 ನಿಮಿಷಕ್ಕೆ ಫಿಲಮ್ ಅಂತ ಕೂತ್ಕೊಂಡ್ರೆ ನಾವು ಲೇಟ್ ಆಗಿ ಹೇಳ್ತಿದ್ವಿ. ಬಟ್ ಇವಾಗ ಅದೇನ್ ಗೊತ್ತಾ, ನನಗೆ ಚಾಲೆಂಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಏನಾರು ಒಂದು ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ. ಯಾರ್ ಫ್ಯಾನ್ ಹೇಳಿ? ಚಾಲೆಂಜಿಂಗ್ ಸ್ಟಾರ್ ಅವ್ರ ಫ್ಯಾನ್. ನಮಗೂ ಚಾಲೆಂಜ್ ಇಷ್ಟ ಹಂಗೆ. ಬಟ್ ಇವಾಗ ಮಾತಾಡ್ಸಿರೋ ನಮ್ಮ ಅಂದ್ರೆ ಹೆಸರು ತಿಳ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಬಿಗ್ಗೆಸ್ಟ್ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ಸಿ ಖುಷಿ ಆಯ್ತು. ಥ್ಯಾಂಕ್ ಯು. ಮನೆಗೆ ಇವಾಗ ಮನೆಗೆ ಹೋಗುವ. ಮನೆಗಲ್ಲ, ಇಲ್ಲಿ ಹೋಗ್ತಾ ದಾರಿಲಿ ಪೋಲಾರ್ ಬಿಯರ್ ಹೋಗ್ಬಿಟ್ಟು ತಿನ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಬೆಳಗ್ಗೆಯಿಂದನೂ ಅಣ್ಣ ತಂಗಿ ನಮ್ಮಮ್ಮ 3 ಜನನು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಸೊ ಇವಾಗ ಹಂಗೆ ತಿನ್ಕೊಂಡು ಹೋಗೋಣ ಬನ್ನಿ ಗೈಸ್. ನಂದು ಡಯಟ್ ಎಲ್ಲ ಆಲ್ಮೋಸ್ಟ್ ಹೊಡೆದೋಗ್ಬಿಟ್ಟೈತೆ. ಇವಾಗ ಪಿಜ್ಜಾ ಚಾಲೆಂಜ್ ಇಂದಾನೆ ಅವತ್ತಿಂದಾನೆ ಫುಲ್ ಆಗಿದೆ. ಇವಾಗ ನಮ್ಮ ಚಿರುದು 5K ಆಗಿರೋದಕ್ಕೆ ವಡಪಾವ್ ಪಾರ್ಟಿ ಕೊಡಿಸ್ತಾನೆ. ವಡಪಾವ್ ಬಜ್ಜಿ ಇಲ್ಲೇ ಬಂದ್ವಲ್ಲ ಮತ್ತೆ. ಒಂದ್ 5 ನಿಮಿಷ ಮಧು, ಏನ್ ಬೇಕು? ಪಾವ್ ಬಜ್ಜಿ, ವಡಪಾವ್ ಸಮಸ್ಯೆ, ಆಲೂಗಡ್ಡೆ, ಗಜೋರಿ. ಮಾಮ ಕ್ಯಾನ್ಸಲ್ ಮಾಡ್ಬಿಟ್ಟ ಗೈಸ್ 5K ಪಾರ್ಟಿನ. ಅಂಕಲ್, ನಿಮ್ಮ ಮಗೊಂದ್ 5,000 ಪಾರ್ಟಿ ನೋಡಿ. ಏನು ಹೇಳಲ್ಲ ಕೇಳಲ್ಲ, 5,000 ಮಾಡ್ಕೊಂಡ್ಬಿಟ್ಟಾನೆ. 5,000 ಆಗಿರೋದು ಗೊತ್ತಿಲ್ಲ. ಗೈಸ್, ಎಷ್ಟೋ ದಿನ ಆದ್ಮೇಲೆ ಪೋಲಾರ್ ಬಿಯರ್ಗೆ ಬಂದಿರೋದು. ಆಲ್ಮೋಸ್ಟ್ ಐ ಥಿಂಕ್ 1 month ಮೇಲೆ ಆಗಿರ್ಬೇಕಲ್ಲ ನಾವು ತಿಂದು ಪೋಲಾರ್ ಬಿಯರ್ಗೆ.
1 ಮಂತ್ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿಲ್ಲ, ಏನಿಲ್ಲ. 1 ಮಂತ್ ಮೇಲೆ ಆಗೈತೆ ನಾವು ತಿಂದು. ಇವಾಗ ಫೈನಲಿ ಬಂದಿದ್ದೀವಿ, ಯಾಕಂದರೆ ನಾನು ಡಯಟ್ ಹೋಗ್ಬಿಟ್ಟೈತಲ್ಲ, ಅದಕ್ಕೆ ಡಯಟ್ ಹಾಳು ಮಾಡಿರೋ ನಿನಗೆ ಎಷ್ಟಿರಬೇಕು, ಇನ್ನು ಡಯಟ್ ಮಾಡ್ತಿದ್ದೋ ನಾನು ತಿರ್ಬೇಕಷ್ಟೇ. ಏನೋ ಒಂದು ಡೈಲಾಗ್ ಕೊಡ್ಬೇಕಷ್ಟೇ ಅವ್ರಿಗೆ. ನೋಡಿ ಗಾಯ್ಸ್, ನಮ್ಮಮ್ಮ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತಿಂತವ್ರೆ. ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಗೈಸ್ ಬಂತು ಅಮ್ಮಗೆ ಫ್ರೂಟ್ ಜಸ್ಟು, ನನಗೂ ಚಿರುಗು ಮ್ಯಾಂಗೋ ಮಸ್ತಾನಿ, ನಮ್ಮ ಚೋಟಮ್ಮರಿಗೆ ಚೋಟ ಮಸ್ತಾನಿ. ಡಯಟು ಹೋಗಿದೆ ಎಲ್ಲ ನಮ್ಮ ಚೋಟಮರಿಯಿಂದ. ಗೈಸ್ ಯಾಕೋ ಇತ್ತೀಚೆಗೆ ಮ್ಯಾಂಗೋ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟೈತೆ. ಆದರೆ ಈ ಸೀಸನ್ ಅಂತೆ, ಸೀಸನ್ ಇದ್ದಾಗಲೇ ತಿನ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಅದು ಮ್ಯಾಂಗೋ ಏನು ಆಸೆ ಅಂತ ನಿಮ್ಗೆ ಗೊತ್ತಾಗುತ್ತೆ ತಾನೇ ಗೈಸ್? No comments. ಅದು ಬರೀ ಕಾಯ್ದು ಬೇರೆ, ನಮಗೆ ಹಣ್ಣು ನಾನು ಹಣ್ಣು ತಿನ್ನೋದು, ಇವನಿಗೆ ತುಂಬ ಕಾಯಿ ಇಷ್ಟ. ಯಾರಿಗೊತ್ತು? ಮನೆಗೆ ಬಂದ್ವಿ. ನಂಗೊಂದು ಖುಷಿ ಏನು ಗೊತ್ತಾ, ನಾವು ತಗೊಂಡು ಕಾರ್ನ 1 ವರ್ಷ ಮೇಲಾಗಿರ್ಬೋದು. 1 ವರ್ಷದಲ್ಲಿ 1 ವರ್ಷ ಇಲ್ಲ 2 ವರ್ಷ ಆಗಿರ್ಬೋದು, ನನ್ನ ಪ್ರಕಾರ 1 ವರ್ಷ ಆಗಿರ್ಬೋದು. ಇದುವರೆಗೂ ನಾನು ಕಾರ್ ಓಡಿಸಿದ್ದೀನಿ, ಒಂದು ಸಲಿನೂ ಗುದ್ದಿಲ್ಲ ಗೈಸ್. ಖುಷಿ ವಿಚಾರ ನೋಡಿ. ಇಷ್ಟು ಎಡ್ಜಲ್ಲಿ ನಿಲ್ಸಿದ್ರು ಟಚ್ ಆಗುತ್ತಾರೆ ಥರ ಇಟ್ಟಿರ್ತೀನಿ ನಾನು. ಯಾವತ್ತೂ ಕಾರ್ನೆಲ್ಲ ಗುದ್ದಕ್ಕೆ ಹೋಗಲ್ಲ ನಾನು, ಅಷ್ಟು ಕೇರ್ಫುಲ್ ಅಂತಲ್ಲ. ಚೆನ್ನಾಗಿ ಓಡಿಸೋರು ಯಾವತ್ತಿದ್ರು ಚೆನ್ನಾಗಿ ಓಡಿಸ್ತಾರೆ. ಓಡ್ಸೋಕ್ಕೆ ಬಂದಿಲ್ಲ ಅಂದರೆ ಗುತ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ನಾನು ಚೆನ್ನಾಗಿ ಓಡಿಸ್ತೀನಿ, ನನ್ನ ಅನಿಸಿಕೆ ನಾನು ಚೆನ್ನಾಗಿ ಓಡಿಸ್ತೀನಿ. ಇಷ್ಟರಲ್ಲಿ ನನ್ನ ಕಾರ್ ಯಾವತ್ತೂ ಗುದ್ದೇ ಇಲ್ಲ ನಾನು, ಅದೊಂದು ಖುಷಿ ವಿಚಾರ. ಗೊತ್ತಿಲ್ಲ ಆಮೇಲೆ ಮುಂದೆ ಈಗ ಇದನ್ನ ಹೇಳ್ಬಿಟ್ಟಿರ್ತೀನಿ, ಇನ್ನೊಂದು 2-3 ದಿನ ಆದ್ಮೇಲೆ ಗುದ್ಬಿಟ್ರೆ ಯಾಕೆ ಬೇಕು. ಬಟ್ ಇಷ್ಟು ದಿನವರೆಗೂ ಗುದ್ದಿಲ್ಲ, ಇನ್ನು ಮುಂದೆ ಗುದ್ದೋದು ಬೇಡ. ಗೈಸ್ ಅಂತೂ ಇಂತೂ ನನ್ನ ಚಾಲೆಂಜ್ ಮುಗಿಯೋದಕ್ಕೆ ಇನ್ನು 2 ಅವರು. ಆ್ಯಂಡ್ ಇಲ್ಲಿಗೆ ನಾನು ಅಂದ್ಕೊಂಡಿದ್ದು ಚಾಲೆಂಜು ಲೂಸ್ ಆಗಿದೆ. ಬಿಕಾಸ್ ನಾನು ಅಂದ್ಕೊಂಡಿದ್ದು ಮೋಸ್ಟ್ಲಿ ನಾವು 100 ರೀಲ್ಸ್ ಮಾಡ್ಬೋದು, 101 ಅಥವಾ 102 ಆದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ನಾಟ್ ಈಸಿ. ಬಿಕಾಸ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಆಯಿತು, ಇನ್ನೊಂದು ಡಿಸ್ಅಡ್ವಾಂಟೇಜ್ ಆಯಿತು. ಡಿಸ್ಅಡ್ವಾಂಟೇಜಸ್ ನಾವು ಅಂದ್ಕೊಂಡಿದ್ದು ಈಸಿಯಾಗಿ ಮಾಡ್ಬೋದಿತ್ತು, ಬಟ್ 100 ರೀಲ್ಸ್ನ ಮಾಡೋಕ್ಕಾಗಿಲ್ಲ ಅನ್ನೋದು ಇತ್ತು. ಅಡ್ವಾಂಟೇಜ್ ಬೆನಿಫಿಟ್ಸ್ ಏನಂದರೆ, ಸೊ ನಾವು ಮಾಡಿ ಟೋಟಲ್ 24-25 ಲೈಕ್ ವಿಡಿಯೋ ಮಾಡಿದ್ದು, ಜೊತೆಗೆ 5 ಮಿನಿ ಬ್ಲಾಗ್ ಮಾಡ್ತೀನಿ ನಾನು. ಸೊ ಟೋಟಲ್ಲು ನಾವು ಮಾಡಿದ್ದು 30 ವೀಡಿಯೋಸು. 24 ಅವರ್ಸಲ್ಲಿ ನಾವು ಮಾಡಿದ್ದು 30 ವೀಡಿಯೋಸು. 30ಅಲ್ಲಿ ಒಂದು ಅಂದರೆ ಬೆನಿಫಿಟ್ ಆಗಿರೋದು ಏನಂದರೆ, ನಾವು ಇವಾಗ ನಾಳೆ ಏನಾದ್ರು ವೀಡಿಯೋ ಬಿಡಬೇಕಂದ್ರೆ 2 ವೀಡಿಯೋಸ್ ಬಿಟ್ಕೊಂಡು ಹೋಗ್ಬೋದು ನಾನು. ಅದೊಂದು ಬೆನಿಫಿಟ್ ಆಯಿತು. ಆ್ಯಂಡ್ ಇನ್ನೊಂದು ಸಿಕ್ಕಾಪಟ್ಟೆ ತಲೆ ಕೆಡುತ್ತೆ. ವಿತೌಟ್ ಟೀಮ್ ಇಲ್ದಲೇ ನಾವು ಇದನ್ನು ಮಾಡೋಕ್ಕಾಗಲ್ಲ. ನಾನೊಬ್ಬನೇ ಯೋಚನೆ ಮಾಡಬೇಕು. ಈ ಒಂದು 24 ಅವರ್ಸ್ ಚಾಲೆಂಜ್ ವಿಡಿಯೋದಲ್ಲಿ ಜೊತೆಗೆ ವ್ಲಾಗ್ ಕೂಡ ಮಾಡಬೇಕು, ರೀಲ್ಸ್ ಮಾಡಬೇಕು, ಅದ್ರ ಜೊತೆ ಮಿನಿ ಬ್ಲಾಗ್ ಕೂಡ ಮಾಡಬೇಕು. ಆ್ಯಂಡ್ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ. ಅದು ಕಾಣಿಸ್ತು ಒಟ್ಟಿನಲ್ಲಿ. ಆಫ್ಟರ್ 5:30 ನಾನು ಯಾವಾಗ ಹೊರಗಡೆ ಹೋದ್ನೋ, ಅಂದರೆ ನಾನು ಯೂಶಲಿ ಹೊರಗಡೆ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ ಫೀಲ್ ಮಾಡ್ಕೊತೀನಿ. ಹೊರಗಡೆ ಹೋದ್ಮೇಲೆ ಫುಲ್ ಎಲ್ಲ ಮುಗಿಸಿದ್ಮೇಲೆ ನಾನು ಔಟ್ ಆಗಿಬಿಟ್ಟಿದ್ದೆ ಫುಲ್ಲು. ಆ್ಯಂಡ್ ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಚೆನ್ನಾಗಿತ್ತು. ಸೊ ಫೈನಲಿ ಅಂದ್ಕೊಂಡಿದ್ದಾಗಿಲ್ಲ, ಬಟ್ ಎನಿವೇಸ್ ಪರವಾಗಿಲ್ಲ. ನಾವು ನೆಕ್ಸ್ಟ್ ಟೈಮು ಒಂದೊಳ್ಳೆ ಪ್ಲ್ಯಾನ್ ಮಾಡಿಕೊಂಡು, ಒಂದೊಳ್ಳೆ ಟೀಮ್ ಇಟ್ಕೊಂಡು ಅಂದ್ಕೊಂಡಿದ್ದು ಮಾಡ್ತೀನಿ. ನನಗೆ ಇದರಲ್ಲಿ ಒಂಥರ ಸಖತ್ ಚಾಲೆಂಜಿಂಗ್ ಇಷ್ಟ ಆಯಿತು, ಹೆವಿ ಇಷ್ಟ ಆಯಿತು. ಚಾಲೆಂಜ್ ಮಾಡ್ತಿರೋ ಟೈಮಲ್ಲಿ ನೆಕ್ಸ್ಟ್ ಈಗ ಹೆಂಗಂದ್ರೆ ಒಂದು ರೀಲ್ ಮುಗಿದ ತಕ್ಷಣ ಅಯ್ಯೋ ನೆಕ್ಸ್ಟ್ ಲೈಕ್ ಅದೊಂಥರ ಥ್ರಿಲ್ಲಿಂಗ್ ಆಗಿತ್ತು. ಒಟ್ಟಿನಲ್ಲಿ ಎಂಜಾಯ್ ಮಾಡ್ಕೊಂಡೇ ಮಾಡಿದೆ, ತುಂಬ ಖುಷಿಯಿಂದ ಮಾಡಿದೆ. ಮಧ್ಯರಾತ್ರಿ 12 ಗಂಟೆಯಿಂದ ಮಾಡಿದ್ದು. ಆ್ಯಂಡ್ ನನ್ನ ಜೊತೆ ಸಪೋರ್ಟಿಗೆ ನಮ್ಮ ಚಿರು, ಭವಿತಾ, ನಮ್ಮಮ್ಮ, ಚಿರು ಅವರಮ್ಮ, ಇಷ್ಟು ಜನ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಫೈನಲಿ ನಾವು ಮಾಡಿದ್ದು 30 ವಿಡಿಯೋ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ ಗಾಯ್ಸ್. ಫೈನಲಿ ಇವತ್ತಿನ ವಿಡಿಯೋ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತಾನು ಹೇಳಿ, ಅಥವಾ ಪರವಾಗಿಲ್ಲ ಬ್ರೋ ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಯಾಕಂದ್ರೆ ಒಂದು ದಿನದಲ್ಲಿ ನಾನು ಅನ್ಕೊಂಡಿದ್ದು ಓಕೆ ವಿ ಕ್ಯಾನ್ ಡೂ 100 ವಿಡಿಯೋಸ್ ಅಂತ ಅನ್ಕೊಂಡೆ, ಬಟ್ ಅದು ಅನ್ಕೊಳ್ಳೋ ಥರ ಇಲ್ಲ. ನಾನು ಆಮೇಲೆ ರಿಯಲೈಸ್ ಆಯಿತು, ಒಂದೊಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೋತೀವಿ ನಾವು, ಅರ್ಧ ಗಂಟೆ 3/4 ಗಂಟೆ ತಗೋತೀವಿ. ಯಪ್ಪ ಕ್ರೇಜಿ, ನಾವು ಅನ್ಕೊಳ್ಳೋ ಥರ ಇಲ್ಲ. ಆ್ಯಂಡ್ ಇನ್ನೊಂದು ನಿಮ್ಮೆಲ್ರಿಗೂ ಲೈಕ್ ಯೂಶಲಿ ಕ್ರಿಯೇಟರ್ಸ್ ನೋಡ್ತಿರ್ತಾರೆ, ಕೆಲವರು ಕ್ರಿಯೇಟರ್ಸ್ ನೋಡ್ತಿರ್ತಾರೆ,
ನೋಡ್ತಿರೋರಿಗೆ ನಾನು ಇವಾಗ ಟೋಟಲ್ಲು 30 ವೀಡಿಯೋಸ್ ಮಾಡಿದ್ದೀನಿ 24 ಅವರ್ಸಲ್ಲಿ 30 ವೀಡಿಯೋಸು. ಅದನ್ನು ಮಾಡಿರೋದು ಎಲ್ಲನೂ ಕೂಡ 50 ಸೆಕೆಂಡು 40 ಸೆಕೆಂಡು 1 ಮಿನಿಟ್ ಮೇಲೆ ಇರೋದು. ಯಾವುದು 20-15 ಸೆಕೆಂಡ್ಗೆ ಎಂಡ್ ಮಾಡಿರೋಂಥದ್ದು ಯಾವುದೂ ಇಲ್ಲ. ಬಟ್ ಆ್ಯಂಡ್ ವಿತ್ ಗುಡ್ ಕಂಟೆಂಟ್ ಮಾಡಿರೋದು, ಯಾವುದು ಬೇರೆ ಬೇರೆ ಥರ ಕಂಟೆಂಟ್ ಮಾಡಿಲ್ಲ. ಸೊ ನಾನು ಕೂಡ ಒಂದಿಷ್ಟು ಕ್ರಿಯೇಟರ್ಸಿಗೆ ಹೇಳ್ತೀನಿ, ನೀವು ಟ್ರೈ ಮಾಡಿ, ಒಂದು ಒಳ್ಳೆ ಕಂಟೆಂಟ್ನ ಪ್ಲಾನ್ ಮಾಡಿಕೊಂಡು ಒಂದು ದಿನದಲ್ಲಿ ನೀವು ಎಷ್ಟು ಮಾಡ್ಬೋದು ಟ್ರೈ ಮಾಡಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು. ಈ ವಿಡಿಯೋ ಕಂಪ್ಲೀಟ್ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್ ಗೈಸ್. ಬಾಯ್.